ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಪರಿಶುದ್ಧನು ದೇವಕುಮಾರನಾದ ಆತ್ಮಸ್ವರೂಪ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯನ್ನು ಸ್ವಾಗತಿಸಿದ ಪ್ರೇರಿ ವಾಕ್ಯ ಭಾಗವನ್ನು ಆಲಿಸಲು ಈ ದಿನ ನಾವು ಧ್ಯಾನಿಸಲಿರುವ ರಕ್ಷಣೆಯ ಬೆಳಕಿನ ಜೀವ ವಾಕ್ಯ ಪ್ರೇರೆ, ದೇವರು ವಾಗ್ದಾನ ಮಾಡಿದ ಆತ್ಮನು. ಅದು ಪ್ರೇರೆ ಅಂಶ, ದೇವರು ವಾಗ್ದಾನ ಮಾಡಿದ ಆತ್ಮನ ಬಗ್ಗೆ ವಾಕ್ಯವನ್ನು ಆಲಿಸುವ ಮೊದಲು ನಾವು ತಂದೆಯಾದ ದೇವರ ಸಹಾಯಕ್ಕಾಗಿ, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನಕ್ಕಾಗಿ, ದೇವರ ಪರಿಶುದ್ಧಾತ್ಮನ ಬುದ್ಧಿ ವಿಕಾಸಕ್ಕಾಗಿ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಗಾಗಿ, ದೇವರ ಜ್ಞಾನಕ್ಕಾಗಿ, ಕೇಳಲಿರುವ ದೇವರ ಮಾತುಗಳು ನಮ್ಮ ಹೃದಯದ ಎಂಬ ನೆಲದಲ್ಲಿ ಬಿದ್ದು ಒಳ್ಳೆ ನೆಲವಾಗಿಸುವಂತೆ, ಹೃದಯವನ್ನು ಸಮೃದ್ಧಿಯಾಗಿ ಫಲ ಕೊಡುವಂತೆ, ಅಫಲ ಶಾಶ್ವತವಾಗಿ ನಿಲ್ಲುವಂತೆ, ದೇವರ ರಾಜ್ಯಕ್ಕೆ ನಾವು ಅನೇಕರನ್ನು ಸೇರಿಸುವಂತೆ, ದೇವರು ಮಾಡಿದ ವಾಗ್ದಾನ ಆತ್ಮನನ್ನು ಪಡೆದು ದೇವರ ಮಕ್ಕಳಾಗುವಂತೆ ಅನುಗ್ರಹಿಸಲಿ. ಆಮೇನ್. ಪ್ರಾರ್ಥನೆ ಪ್ರೇರಿ ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೆ ಪರಿಶುದ್ಧನೆ ಪರಿಶುದ್ಧನೆ, ಆತ್ಮಸ್ವರೂಪನೆ, ಪ್ರೀತಿ ಸ್ವರೂಪನೆ, ನಂಬಿಕೆ ನಿರೀಕ್ಷೆಯ ಮೂಲ ಅನಾದ ತಂದೆ, ನಿಮಗೆ ಸ್ತೋತ್ರಪ್ಪ. ದೇವರು ವಾಗ್ದಾನ ಮಾಡಿದ ಆತ್ಮನು ಎಂಬ ವಾಕ್ಯ ಭಾಗ ಅಂಶ ಧ್ಯಾನಿಸಲಿರುವಾಗ ತಂದೆ, ನೀವೇ ನಿಮ್ಮ ಮಕ್ಕಳಾದ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ ಭಾಗದಿಂದ 14 ವಾಕ್ಯ ಭಾಗ ಧ್ಯಾನಿಸುವಾಗ ನೀವೇ ನಮ್ಮೆಲ್ಲರೊಂದಿಗೆ ಜೀವ ನೀಡುವ, ರಕ್ಷಣೆ ನೀಡುವ, ಕ್ರಿಯೆ ಮಾಡುವ, ಇಬ್ಬಾಯಿಕತೆಯಿಂದ ಹರಿತವಾದ ಕೀಲು ಮಜ್ಜೆ ದೇಹ ಆತ್ಮಗಳನ್ನು ತೂರಿ ಹೋಗುವ, ಹೃದಯ ಆಲೋಚನೆಗಳನ್ನು ಶುದ್ಧ ಮಾಡುವ ನಿಮ್ಮ ವಾಕ್ಯದಿಂದ ನಮ್ಮನ್ನು ಸವಿರಿ ಕವಲುಗಳಂತೆ ಶುದ್ಧ ಮಾಡಬೇಕೆಂದು, ನಿಮ್ಮ ವಾಕ್ಯ ನಮ್ಮಲ್ಲಿ, ನಾವು ನಿಮ್ಮಲ್ಲಿ ನೆಲೆಗೊಂಡು ಪರಿಪೂರ್ಣರಾಗುವಂತೆ ಅನುಗ್ರಹಿಸ್ತಾ ಬರಬೇಕೆಂದು ಕೃಪೆ ಸತ್ಯ ಸಂಪೂರ್ಣನಾದ ಯೇಸುವೆ, ಹೀಗೆ ಮಾಡಿ ವಾಗ್ದಾನ ಮಾಡಿದ ಆತ್ಮನನ್ನು ಪಡೆಯುವಂತೆ, ಅಬ್ರಹಾಮನ ಸಂತತಿ ಆಗುವಂತೆ, ಹೀಗೆ ಮಾಡಿ ಸೈತಾನನನ್ನು, ಅವನ ಅನುಚರರನ್ನು ನಿಮ್ಮ ಮಕ್ಕಳಾದ ನಾವು ಶಾಂತಿದಾಯಕ ದೇವರೇ ನಿತ್ಯವೂ ಕಾಲ ಕೆಳಗಾಕಿ ತುಳಿದು ನಾಶ ಮಾಡುವಂತೆ ಮಹಾಕೃಪೆ, ಅನುಗ್ರಹ, ಆಶೀರ್ವಾದ, ಅಭಿಷೇಕ, ರಕ್ಷಣೆ ನೀಡಬೇಕೆಂದು, ಜಯ ಜೀವಿತ ನೀಡಬೇಕೆಂದು ಯೇಸು ಕ್ರಿಸ್ತ ವಾಕ್ಯವಾದ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ತಂದೆಯಾದ ದೇವರೇ, ಮಹಾಪರಿಶುದ್ಧನೇ, ಜೀವಸ್ವರೂಪನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿರಿ ಪ್ರಿಯರೇ, ದೇವರು ವಾಗ್ದಾನ ಮಾಡಿದ ಆತ್ಮನು ಎಂಬ ವಾಕ್ಯ ಭಾಗಾಂಶವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ಪ್ರವೇಶ ಆಗೋಣ. ಹಾಡು ಆಲಸ್ಯ ಮಾಡಬೇಡ. ಅದು ಪ್ರೇರೆ, ಶಿಲುಬೆಯಲ್ಲಿ ತೇಲಾಡಿದ ಯೇಸು ನಿನಗಾಗಿ ನನಗಾಗಿ ಕರೆಯುತ್ತಲೇ ತನ್ನ ಬಳಿಗೆ ಆಲಸ್ಯ ಮಾಡಬೇಡ ಎನ್ನುವ ಹಾಡು ಪ್ರೇರೆ. ಹೀಗೆ ನಾವು ಹಾಡನ್ನು ಹಾಡುಕೊಳ್ಳೋಣ ಪ್ರೇರೆ. ಹಾಡು ಪ್ರೇರೆ, ನನ್ನೊಂದು ಏಕೀಭವಿಸಿ ಹಾಡಿರಿ. ಶಿಲುಬೆಲಿ ತೇಲಾಡಿದೆ ನನಗಾಗಿಯೇ, ಶಿಲುಬೆಲಿ ತೂಗಾಡಿದೆ, ಯೇಸು ನನ್ನನ್ನು ಕರೆಯುತ್ತಾನೆ, ಆಲಸ್ಯವ ನಾನು ಮಾಡಬಾರದು, ಯೇಸು ನಿನ್ನನ್ನು ಕರೆಯುತ್ತಾನೆ, ಆಲಸ್ಯವ ನೀನು ಮಾಡದಿರು, ಶಿಲುಬೆಲಿ ತೂಗಾಡಿದ ನಿನಗಾಗಿ ಯೇಸು ಶಿಲುಬೆಲಿ ತೂಗಾಡಿದ, ಕಲ್ವರಿ ಶ್ರಮೆಯೆಲ್ಲ ನಿನಗಾಗಿಯೇ, ಘೋರ ಶಿಲುಬೆ ಹೊತ್ತು ಕುಗ್ಗುತ್ತಲೇ ಪ್ರಭು, ಕಲ್ವರಿ ಶ್ರಮೆಯೆಲ್ಲ ನಿನಗಾಗಿಯೇ,
ಘೋರ ಶಿಲುಬೆ ಹೊತ್ತು ಕುಗ್ಗುತ್ತಲೇ, ಗಾಯಗಳಿಂದ ಬಾಧೆ ಹೊಂದಿ ರಕ್ತವ ಕಾರಿದ ಹಿಂಸೆ ಹೊಂದಿ, ಗಾಯಗಳಿಂದ ಬಾಧೆ ಹೊಂದಿ ರಕ್ತವ ಸುರಿಸುವ ಹಿಂಸೆ ಹೊಂದಿ, ಶಿಲುಬೆಲಿ ತೂಗಾಡಿದ ನಿನಗಾಗಿ ಯೇಸು, ಶಿಲುಬೆಲಿ ತೂಗಾಡಿದ. ಯೇಸು ನಿನ್ನನ್ನು ಕರೆಯುತ್ತಾನೆ, ಆಲಸ್ಯವ ನೀನು ಮಾಡದಿರು. ಯೇಸು ನನ್ನನ್ನು ಕರೆಯುತ್ತಾನೆ. ನಾಲಿಗೆ ಒಣಗಿತು ನೀರಿಗಾಗಿ, ಕೇಕೆಯ ಹಾಕಿದ ದಾಹವೆಂದು ಯೇಸಪ್ಪ. ನಾಲಿಗೆ ಒಣಗಿತು ನೀರಿಗಾಗಿ, ಕೇಕೆಯ ಹಾಕಿದ ದಾಹವೆಂದು, ಕಹಿರಸವನ್ನು ಪಾನವ ಮಾಡುತ್ತ ಮಾಡಿದ ಜೀವಯಾಗವನು, ಕಹಿರಸವನ್ನು ಪಾನವ ಮಾಡಿ ನೀಡಿದ ಜೀವಯಾಗವನ್ನು, ಶಿಲುಬೆಲಿ ತೇಲಾಡಿದ ನಿನಗಾಗಿ ಯೇಸು, ಶಿಲುಬೆಲಿ ತೂಗಾಡಿದ. ಯೇಸು ನಿನ್ನನ್ನು ಕರೆಯುತ್ತಾನೆ, ಆಲಸ್ಯವ ನೀನು ಮಾಡದಿರು. ಯೇಸು ನನ್ನನ್ನು ಕರೆಯುತ್ತಾನೆ. ಅಗಾಧ ಸಮುದ್ರ ಜಲವಾದರೂ ನಿನ್ನ ಪ್ರೀತಿ ಅಗ್ನಿಯನ್ನು ಆರಿಸಲಾಗದು ತಂದೆಯೇಸುವೆ. ಅಗಾಧ ಸಮುದ್ರ ಜಲವಾದರೂ ನಿನ್ನ ಪ್ರೀತಿ ಅಗ್ನಿಯನ್ನು ಆರಿಸಲಾಗದು. ನಿನ್ನ ಪ್ರೀತಿ ನನಗಾಗಿ ವಿಲಪಿಸುತ್ತಾ ಪ್ರಾಣವ ಧಾರೆ ಎರೆಯುತ್ತಲೇ, ಯೇಸು ಪ್ರೀತಿ ನಿನಗಾಗಿ ವಿಲಪಿಸುತ್ತಾ ಪ್ರಾಣವ ಧಾರೆ ಎರೆದನು. ಶಿಲುಬೆಲಿ ತೇಲಾಡಿದ ನಿನಗಾಗಿ ಯೇಸು, ಶಿಲುಬೆಲಿ ತೂಗಾಡಿದ. ಯೇಸು ನಿನ್ನನ್ನು ಕರೆಯುತ್ತಾನೆ, ಆಲಸ್ಯವ ನೀನು ಮಾಡಬೇಡ. ಯೇಸು ನಮ್ಮನ್ನು ಕರೆಯುತ್ತಾನೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್. ಹೌದು ಪ್ರಭುವೇ, ನೀವು ಶಿಲುಬೆಯಲ್ಲಿ ಕರೆದಿದ್ದೀರಿ. ನಿಮ್ಮ ಕರೆಗೆ ನಾವು ಕಿವಿಗೊಟ್ಟು ಸಂಪೂರ್ಣ ವಿಧೇಯತೆ ಸಮರ್ಪಣೆ ಮಾಡುವಂತೆ ಪರಿಶುದ್ಧಾತ್ಮನ ಸಹಾಯ ಶಕ್ತಿ ವಿಜಯಾಸ್ತ ನೀಡಿ ತಂದೆ ಯೇಸು ಕ್ರಿಸ್ತ ಸರ್ವಶಕ್ತ ನಾಮದ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್ ಆಮೇನ್. ಅದು ಪ್ರೇರೆ, ನಾವು ನೇರವಾಗಿ ವಾಕ್ಯ ಭಾಗದೊಳಗೆ ಪ್ರವೇಶ ಆಗೋಣ ಪ್ರೇರೆ. ಅಂಶ ದೇವರು ವಾಗ್ದಾನ ಮಾಡಿದ ಆತ್ಮನು. ನಾವು ಪರಿಶುದ್ಧ ಗ್ರಂಥದಲ್ಲಿ ನೋಡೋಣ ಪ್ರೇರೆ. ನಿಮ್ಮಲ್ಲಿ ಪವಿತ್ರ ಗ್ರಂಥ ಸತ್ಯವೇದಿರುವುದಾದರೆ ಬೈಬಲ್ ತೆಗೆಯಿರಿ. ದೇವರ ವಾಕ್ಯ ದೇವರ ಆತ್ಮನಿಂದ ರಚಿತವಾಗಿದೆ. ದೇವಜನರು ದೇವರು ನುಡಿಯುವುದನ್ನೇ ಬರೆದರು. ಮನುಷ್ಯ ಜ್ಞಾನದಿಂದ ಉಂಟಾಗಲಿಲ್ಲ ಪ್ರೇರೆ. ಪವಿತ್ರ ಗ್ರಂಥ ನಾವು ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 13-14 ವಾಕ್ಯದಲ್ಲಿ ಓದಿಕೊಳ್ಳೋಣ. ಗಲೇಷಿಯನ್ಸ್ ಲೆಟರ್ ಚಾಪ್ಟರ್ 3 ವರ್ಸ್ 13-14 ವರ್ಡ್. ಇಲ್ಲಿ ಓದುವುದಾದರೆ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ, ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ
ಬರೆದದೇ ಅಲ್ಲ. ಅದು ಪ್ರೇರೆ. ಇಲ್ಲಿ ನಮ್ಮ ಮುಖ್ಯವಾಕ್ಯ, ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಆ ಶಾಪ ಯಾವುದಂದರೆ, ಮರಕ್ಕೆ ತೂಗಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಬರೆದಿದೆಯಲ್ಲ. ಅದು ಪ್ರೇರೆ. ಆಗಿನ ಕಾಲದಲ್ಲಿ ಸಮಾಜ ಘಾತಕರನ್ನು, ದರೋಡೆಗಾರರನ್ನು, ಕೊಲೆಗಾರರನ್ನು, ವ್ಯಭಿಚಾರಿಗಳನ್ನು, ಅಪಾಯಕರವಾದ ಜೀವಿತ ಜೀವಿಸುತ್ತಿರುವವರನ್ನು ರೋಮ ಸಾಮ್ರಾಜ್ಯದವರು ಶಿಲುಬೆ ಎಂಬ ಆ ಕಟ್ಟಿಗೆಗೆ, ತುಂಡುಗೆ, ಮರದ ಕಂಬಕ್ಕೆ ಮೊಳೆಗಳಿಂದ ಜಡಿದು ತೂಗಾಕ್ತಿದ್ರು ಪ್ರೇರೆ. ಅವರು ಪ್ರಾಣ ಹೋದ ಮೇಲೆ ಕೆಳಗಿಳಿಸಿ ಸಮಾಧಿ ಮಾಡುತ್ತಿದ್ದರು. ಹೀಗೆ ಯೇಸು ಸಣ್ಣ ತಪ್ಪಿನಿಂದ ಹಿಡಿದು ದೊಡ್ಡ ತಪ್ಪು, ಸಣ್ಣ ಪಾಪದಿಂದ ಹಿಡಿದು ದೊಡ್ಡ ಪಾಪ, ಸಣ್ಣ ಅವಿಧೇಯತೆಯಿಂದ ಹಿಡಿದು ದೊಡ್ಡ ಅವಿಧೇಯತೆ, ಸಣ್ಣ ಅಕ್ರಮ, ಅಧರ್ಮ, ಅನೀತಿ, ಸೈತಾನನ ಕಾರ್ಯದಿಂದ ಹಿಡಿದು ಎಲ್ಲ ದೊಡ್ಡ ಪಾಪಗಳನ್ನು ಮಾಡುವವರಿಗೋಸ್ಕರ ಶಿಲುಬೆ ಮರಕ್ಕೆ ತೂಗ ಹಾಕಲ್ಪಟ್ಟನು ಪ್ರೇರೆ. ಹೀಗೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದ. ಹೌದು, ಹೀಗೆ ಅಬ್ರಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆ, ಅಬ್ರಾಮನಿಗೆ ಉಂಟಾದ ಆಶೀರ್ವಾದ ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾದ ಪ್ರೇರೆ, ಶಾಪದಿಂದ ಬಿಡಿಸಿದ. ಹೌದು, ಧರ್ಮಶಾಸ್ತ್ರದೊಳಗೆ ಕೆಲವು ಶಾಪ ಹೇಳಿದ ಪ್ರೇರೆ. ಅದು ನಿನ್ನ ಕಣ್ಣು ತೆಗೆದವರನ್ನು ಕಣ್ಣು ತೆಗೆಯುವುದು, ಶತ್ರುಗಳನ್ನು ದ್ವೇಷಿಸುವುದು, ಮಿತ್ರರನ್ನು ಪ್ರೀತಿಸುವುದು. ಅದು ಪ್ರೇರೆ. ಹೀಗೆ 10 ಆಜ್ಞೆಗಳು, ಒಂದು ತಪ್ಪಿದರೆ ಎಲ್ಲ ಆಜ್ಞೆಗಳು ತಪ್ಪಿದಂತೆ ಹೀಗೆ ಶಾಪಗ್ರಸ್ತರಾಗ್ತಿದ್ರೆ ಪ್ರೇರೆ. ಅನೇಕ ನಿಯಮಗಳಿದ್ದು, ಪದ್ಧತಿಗಳಿದ್ದು, ಆಚಾರ ಇದ್ದು, ಅವೆಲ್ಲವುಗಳಿಂದ ಯಾರು ನೆರವೇರಿಸಲಾಗಲಿಲ್ಲ. ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನು ನೆರವೇರಿಸಿದಾತನಾಗಿ, ಸ್ತ್ರೀಯಲ್ಲಿ ಹುಟ್ಟಿದಾತನಾಗಿ, ಅದು ಪ್ರೇರೆ, ಹುಟ್ಟಿದ ಪ್ರೇರೆ. ಧರ್ಮಶಾಸ್ತ್ರ ನೆರವೇರಿಸಿದ್ದಾನೆ ಯೇಸು. ಪಾಪವಿಲ್ಲದೆ ಸ್ತ್ರೀಯಲ್ಲಿ ಪುರುಷ ಸಂಕಲ್ಪವಿಲ್ಲದೆ ಹುಟ್ಟಿದಾತನಾಗಿ. ಹೀಗೆ ಸ್ತ್ರೀಯಲ್ಲಿ ಹುಟ್ಟಿದವನು ಪಾಪ ಜೀವಿಯಾಗಿದ್ದಾನೆ, ಪರಿಶುದ್ಧನಾಗಿರಲು ಸಾಧ್ಯವಿಲ್ಲ. ಧರ್ಮಶಾಸ್ತ್ರ ನೆರವೇರಿಸಲು ಸಾಧ್ಯವಿಲ್ಲ. ಧರ್ಮಶಾಸ್ತ್ರದ ಅಥವಾ ಜ್ಞಾನದ ಅರಿವು ಹುಟ್ಟುತ್ತದೆ ಅಷ್ಟೇ, ಆದರೆ ನೆರವೇರಿಸಲು ಸಾಧ್ಯವಿಲ್ಲ. ಆದರೆ ದೇವರ ಸ್ವರವೇ, ವಾಕ್ಯವೇ ದೇವರಿಗೆ ಆಯುಧವಾಗಿ ಧರ್ಮಶಾಸ್ತ್ರದೊಳಗೆ ಹೇಳಿರುವ ಒಂದು ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದ ಪ್ರೇರೆ. ಹೌದು, ಹೀಗೆ ಅಬ್ರಾಮನಿಗೆ ಉಂಟಾದ ಆಶೀರ್ವಾದ ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆ. ಹೌದು, ಅಬ್ರಾಮನಿಗೆ ಯಾವ ಆಶೀರ್ವಾದ ಉಂಟಾಯಿತು ಪ್ರೇರೆ? ನಾವು ರೋಮಪತ್ರಿಕೆ 4ನೇ ಅಧ್ಯಾಯ 9 ವಾಕ್ಯ ನೋಡೋದಾದರೆ, ರೋಮನ್ ಚಾಪ್ಟರ್ 4 ವರ್ಸ್ 6th ವರ್ಡ್ ನಾವು ಇಲ್ಲಿ ಓದುವುದಾದರೆ, ದೇವರು ಯಾವನನ್ನು ಪುಣ್ಯಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸುತ್ತಾನೋ ಅವನು ಧನ್ಯನೆಂದು ದಾವೀದನು ಸಹ ಹೇಳುತ್ತಾನೆ. ಹೌದು, 7ನೇ ವಾಕ್ಯ. ಹೇಗೆಂದರೆ, ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. 8ನೇ ವಾಕ್ಯ. ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು. ಮತ್ತು ಯೇಸು ಕ್ರಿಸ್ತನ ವಿಶ್ವಾಸದ ನಂತರ ನನಗಾಗಿ ಯೇಸು ಶಿಲುಬೆಯಲ್ಲಿ ಶಾಪಗ್ರಸ್ತನಾಗಿದ್ದಾನೆ ಎಂದು ಪಾಪಗಳನ್ನು ಒಪ್ಪಿಕೊಂಡು ಯೇಸುವಿನ ನೀತಿಯನ್ನು, ಕ್ಷಮಾಪಣೆಯನ್ನು ಧರಿಸಿಕೊಂಡು ಹೊಸ ಸೃಷ್ಟಿಯಾಗಿ ಮನಪರಿವರ್ತನೆಯಿಂದ ನೂತನ ಸೃಷ್ಟಿಯಾಗಿ ಜೀವಿಸುವವರೇ ಇವರು ಪ್ರೇರೆ. ಅವರ ಅಪರಾಧಗಳು ಪರಿಹಾರವಾಗಿವೆ. ಅವರಿಗೋಸ್ಕರ ಯೇಸು ಶಾಪಗ್ರಸ್ತನಾಗಿದ್ದಾನೆ. ಶಾಪವಿಲ್ಲದಾತನು, ಪಾಪ ಇಲ್ಲದಾತನು ಮತ್ತು ಪಾಪಗಳು, ಅಪರಾಧಗಳು
ಪರಿಹಾರವಾಗಿ ಕ್ಷಮಿಸಲ್ಪಟ್ಟಿವೆ, ಧನ್ಯರಾಗಿದ್ದಾರೆ. ಮತ್ತು ದೇವರು ಅವರ ಪಾಪಗಳನ್ನು ಲೆಕ್ಕಕ್ಕೆ ತರುವುದಿಲ್ಲ. ಯೇಸುವಿನ ವಿಶ್ವಾಸದ ಮುಖಾಂತರ, ಶಿಲುಬೆಯಲ್ಲಿ ತೂಗಾಡಿದ ಯೇಸುವಿನ ವಿಶ್ವಾಸದ ಮುಖಾಂತರ ಧರ್ಮಶಾಸ್ತ್ರದೊಳಗೆ ಹೇಳಿರುವ ಶಾಪದಿಂದ ಬಿಡುಗಡೆಯಾಗಿದ್ದಾರೆ ಪ್ರೇರೆ. ಯೇಸುವಿನ ಪವಿತ್ರಾತ್ಮ ಮೂಲಕ ಪಾಪ ಮರಣ ನಿಯಮದಿಂದ ಬಿಡಿಸಿದ್ದಾನೆ ಪ್ರಭು ಆತ್ಮ. ಹೀಗೆ ಅದೇ ರೋಮಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯ ಓದುವುದಾದರೆ, ಆದ ಕಾರಣ ಆ ಬಾಧ್ಯತೆಯು ಕೃಪೆಯಿಂದಲೇ ದೊರೆಯುವಂಥದ್ದಾಗಿರುವಂತೆ ಅದು ನಂಬಿಕೆಯ ಮೂಲಕ ಸಿಕ್ಕುತ್ತದೆ. ಯಾವ ಬಾಧ್ಯತೆ ಪ್ರೇರೆ? ಅಬ್ರಹಾಮನ ಸಂತತಿಯಾಗುವ ಬಾಧ್ಯತೆ. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೇವರು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ಪಡೆಯುವ ಬಾಧ್ಯತೆ. ಧರ್ಮಶಾಸ್ತ್ರದೊಳಗೆ ಹೇಳಿರುವ ಆ ಶಾಪದೊಳಗಿಂದ ಬಿಡುಗಡೆ ಹೊಂದುವ ಬಾಧ್ಯತೆ ಕೃಪೆಯಿಂದಲೇ ದೊರೆಯುವಂಥದ್ದಾಗಿರುವಂತೆ, ಅಂದರೆ ಯೇಸುವಿನಲ್ಲಿ ವಿಶ್ವಾಸ ಇಡಬೇಕು. ನನಗಾಗಿ ಯೇಸು ಗಾಯಗೊಂಡನು, ನನಗಾಗಿ ಜಜ್ಜಲ್ಪಟ್ಟನು, ನನಗಾಗಿ ನನ್ನ ಪಾಪ ಹೊತ್ತುಕೊಂಡು ಮರಣ ಹೊಂದಿ ಸಮಾಧಿಯಾಗಿ 3ನೇ ದಿನ ತಿರುಗಿ ಎದ್ದನು. ನನ್ನನ್ನು ದೇವರ ಮಕ್ಕಳಾಗಿಸಲು ಪರಿಶುದ್ಧ ಆತ್ಮನನ್ನು ತಂದೆಯ ಬಳಿಯಿಂದ ವಾಗ್ದಾನ ಮಾಡಿದ ಆತ್ಮನ ಕಳುಹಿಸಿದನು. ಹೀಗೆ ಆ ಬಾಧ್ಯತೆ, ದೇವರ ಮಕ್ಕಳೆಂಬ ಬಾಧ್ಯತೆ ಕೃಪೆಯಿಂದಲೇ ದೊರೆಯುವಂಥದ್ದಾಗಿರುವಂತೆ ಅದು ನಂಬಿಕೆಯ ಮೂಲಕ ಸಿಕ್ಕುತ್ತದೆ. ಹೀಗೆ ಆ ವಾಗ್ದಾನವು ಅಬ್ರಹಾಮನ ಸಂತತಿಯವರೆಲ್ಲರಿಗೂ, ಅಂದರೆ ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡವರಿಗೆ ಮಾತ್ರವಲ್ಲದೆ ಅಬ್ರಹಾಮನಲ್ಲಿದ್ದಂಥ ನಂಬಿಕೆಯುಳ್ಳವರಿಗೆ ಸಹ ಸ್ಥಿರವಾಗಿ ನಿಲ್ಲುತ್ತದೆ. ಆದರೆ ಅಬ್ರಹಾಮನಲ್ಲಿದ್ದ ನಂಬಿಕೆ, ದೇವರು ಮಾಡಿದ ವಾಗ್ದಾನ ನೆರವೇರದಿದ್ದರೂ ನಾನು ದೇವರನ್ನು ನಂಬುತ್ತೇನೆ. ಹೌದು ಪ್ರೇರೆ. ಮತ್ತು ತನ್ನ ಒಬ್ಬನೇ ಮಗನನ್ನು ಬಲಿಯಾಗಿ ಕೊಡಲು ಕೇಳಿದಾಗ ಮರಳಿ ಮಗನನ್ನು ಪಡೆಯುತ್ತೇನೆ ಎನ್ನುವ ಉದ್ದೇಶದೊಂದಿಗೆ ಕೊಡುತ್ತಾನೆ ಪ್ರೇರೆ, ಸಂಶಯ ಪಡದೆ. ದೇವರು ಇಲ್ಲದ್ದನ್ನು ಇರುವುದಾಗಿ ಕರೆಯುವಾತನು, ಸತ್ತದನ್ನು ಬದುಕಿಸುವಾತನು, ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬ ದೇವರೊಂದಿಗೆ ಸ್ನೇಹ, ಆತನಿಗೆ ವಿಶ್ವಾಸ, ನಂಬಿಕೆ ಹುಟ್ಟಿಸಿತು ಪ್ರೇರೆ. ಇದರಿಂದ ಅಬ್ರಹಾಮ ದೇವರ ಸ್ನೇಹಿತನಾದನು. ಹೀಗೆ ಅಬ್ರಹಾಮನ ಆತನಿಗೆ ಉಂಟಾದ ಆಶೀರ್ವಾದ ನಂಬಿಕೆ ಮೂಲಕ ಕ್ರಿಸ್ತೇಸುವಿನಲ್ಲಿ ಅನ್ಯಜನರಿಗೆ ಉಂಟಾಗುವಂತೆ. ಹೌದು ಪ್ರೇರೆ. ಕ್ರಿಸ್ತೇಸುವಿನಲ್ಲಿ ಅನ್ಯಜನರು ವಿಶ್ವಾಸವಿಟ್ಟರೆ, ನಂಬಿಕೆ ಇಟ್ಟರೆ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ಉಂಟಾಗುತ್ತದೆ ಅಂತ ಪ್ರೇರೆ. ದೇವರೊಂದಿಗೆ ಸ್ನೇಹ, ದೇವರ ಮಕ್ಕಳು ಮತ್ತು ಆ ಯೇಸುವಿನಲ್ಲಿ ನಮಗೆ ದೇವರು ಅನ್ಯಜನರಿಗೆ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿದ ಆತ್ಮ ನಮಗೆ ನಂಬಿಕೆ ಮೂಲಕ ದೊರಕುತ್ತದೆ. ಯೇಸುವಿನ ನಂಬಿಕೆ ಇಟ್ಟರೆ ದೇವರು ಆತನ ಮಗನಲ್ಲಿ ವಿಶ್ವಾಸ ಇಟ್ಟವರಿಗೆ ವಾಗ್ದಾನ ಮಾಡಿದ್ದಾನೆ ಪ್ರೇರೆ, ಪರಿಶುದ್ಧ ಆತ್ಮ ಎಂಬ ವರ ನಂಬಿಕೆ ಮೂಲಕ ದೊರಕುತ್ತದೆ. ಕ್ರಿಸ್ತನ್ ನಮ್ಮ ನಿಮಿತ್ತವಾಗಿ ಧರ್ಮಶಾಸ್ತ್ರ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಆಚಾರ ಸಂಬಂಧವಾದ ಜೀವಿತದಿಂದ ಬಿಡಿಸಿದನು. ಮತ್ತೆ ಮತ್ತೆ ಪಾಪ ಮಾಡುವ ಜೀವಿತದಿಂದ ಬಿಡಿಸಿದನು. ದೇವರಿಗೆ ವಿರುದ್ಧವಾಗಿ ವರ್ತಿಸುವ ಕಠಿಣ ಹೃದಯದಿಂದ, ಮೊಂಡು ಹೃದಯದಿಂದ, ಏನು ತಿಳಿಯದ ಜ್ಞಾನದಿಂದ ಬಿಡಿಸಿದನು. ಹೀಗೆ ನಮ್ಮ ವಿಶೇಷ ವಾಕ್ಯ ಪ್ರೇರೆ ಅದೇ ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 13-14 ರಿಲೇಟೆಡ್ ಆಗಿದೆ ಪ್ರೇರೆ. 2 ವಾಕ್ಯ ಒಂದರಲ್ಲಿ ಬರ್ತಿದೆ. ಆದರೆ ನಮ್ಮ ವಿಶೇಷ ಅಂಶ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆ. ಹೌದು, ನಂಬಿಕೆ ಮೂಲಕ ದೊರಕ್ತಂತ ಪ್ರೇರೆ. ಧರ್ಮಶಾಸ್ತ್ರ ಮರಣದ ಅಧೀನದಲ್ಲಿದೆ ಪ್ರೇರೆ. ಪಾಪದ ಅರುವನ್ನು ಹುಟ್ಟಿಸುತ್ತದೆ. ಆ ಮರಣದಲ್ಲಿರುವ ಆ ಪಾಪದ ಅರುವನ್ನು ಹುಟ್ಟಿಸುವ ವಿಶೇಷ ವ್ಯಕ್ತಿ ಬರುತ್ತಿದ್ದಾನೆ. ಆತನ ಕಾಲದಲ್ಲಿರುವವರು ಧನ್ಯರು. ಆತನು ದೇವರ ನಾಮದಲ್ಲಿ ಬರುತ್ತಿದ್ದಾನೆ. ಆತನ ದಿನಗಳನ್ನು ನೋಡುವರು ಧನ್ಯರು ಎನ್ನುವ ಕಡೆಗೆ ಕರೆದುಕೊಂಡು ಹೋಗುತ್ತಿದೆ. ಹೌದು, ಧರ್ಮಶಾಸ್ತ್ರ ಬಾಲ ಶಿಕ್ಷಕನಂತಿದೆ. ಆದರೆ ಯೇಸು ಕ್ರಿಸ್ತನು ಬಂದನು ದೇವರ ರಾಜ್ಯಕ್ಕೆ ಸುರಕ್ಷಿತವಾಗಿ ಸೇರಿಸಲು, ಪಾಪಗಳು ಸಂಬಳ ಮರಣದಿಂದ ಬಿಡಿಸಲು, ನೋಡಿ ನಂಬದೆ ನಂಬಿ ನಡೆಯುವಂತೆ ಮಾಡಲು. ದೇವರು ಆತ್ಮಸ್ವರೂಪನಾಗಿದ್ದಾನೆ. ಆತನನ್ನು ಆತ್ಮದಿಂದ ಸತ್ಯದಿಂದ ಆರಾಧಿಸಿರಿ ಎನ್ನಲು. ನಿಮಗಿರುವುದಿಲ್ಲ ಮಾರಿ ಪರಲೋಕದಲ್ಲಿ ಅಳಿಯದ ಆಸ್ತಿಯನ್ನು
ಸಂಪಾದಿಸಿಕೊಳ್ಳಿರಿ ಎಂದು ಹೇಳಲು ಬಂದಿದ್ದ ಪ್ರೇರೆ. ಅಷ್ಟರವರೆಗೆ ನಾವು ನಿಯಮನಿಷ್ಠೆಗಳಲ್ಲಿ ನೀತಿವಂತರಾಗುವುದಕ್ಕೆ ಪ್ರಯತ್ನಿಸ್ತಿದ್ದೆವು. ಯೇಸು ಬಂದು ನಂಬಿಕೆಯಿಂದ ನೀತಿವಂತರಾಗುತ್ತೀರಿ. ಯೇಸುವನ್ನು ವಿಶ್ವಾಸುವುದರಿಂದ ನನಗಾಗಿ ಜಜ್ಜಲ್ಪಟ್ಟನು, ಗಾಯಗೊಂಡನು, ಮರಣಿಸಿದನು, ತಿರುಗಿ ಎದ್ದನು. ನನಗಾಗಿ ಇಂದಿಗೂ ನೀತಿವಂತ ದೇವಕುಮಾರನಿಗೆ ಸದಾ ಜೀವಿಸುತ್ತಿದ್ದಾನೆ ಎಂದು ವಿಶ್ವಾಸುವುದಾದರೆ ವಾಗ್ದಾನ ಮಾಡಿದ ಆತ್ಮನು ಹೌದು ಪ್ರೇರೆ. ನಾವು ಮುಖ್ಯ ವಾಕ್ಯದೊಳಗೆ ಪ್ರವೇಶ ಆಗೋಣ. ದೇವರು ವಾಗ್ದಾನ ಮಾಡಿದ ಆತ್ಮ. ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಅಪೊಸ್ತಲ ಕಾರ್ಯ 2ನೇ ಅಧ್ಯಾಯ 33ನೇ ವಾಕ್ಯ. ಆ್ಯಕ್ಟ್ಸ್ ಚಾಪ್ಟರ್ 2 ವರ್ಸ್ 33 ವರ್ಡ್. ಅಪೊಸ್ತಲ ಕಾರ್ಯ 2ನೇ ಅಧ್ಯಾಯ 33ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಯೇಸು ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ಶಾಪಗ್ರಸ್ತನಾಗಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಪಾಪವಿಲ್ಲದೆ ನೀತಿವಂತ ದೇವಕುಮಾರನ ಎದ್ದು ಮರಣದ ಮುಳ್ಳನ್ನು ಮುರಿದು ಸಮಾಧಿಯನ್ನು ಗೆದ್ದು ಮೃತ್ಯುಂಜಯನಾಗಿ ಎದ್ದು 40 ದಿವಸ ಅನೇಕ ತನ್ನನ್ನು ಹಿಂಬಾಲಿಸುತ್ತಿದ್ದ ವಿಶ್ವಾಸಿ ಗುಂಪಿಗೆ, ಶಿಷ್ಯರಿಗೆ 500ಕ್ಕೂ ಹೆಚ್ಚು ಜನಕ್ಕೆ ಒಂದೇ ಸಮಯದಲ್ಲಿ ಕಾಣಿಸಿಕೊಂಡು 40ನೇ ದಿನ ಉನ್ನತ ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟ ನಂತರ 10 ದಿನಗಳ ನಂತರ ಪಂಚಶತಮ ದಿನದಂದು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ನೀವು ಕೇಳಿದ ವಾಗ್ದಾನವನ್ನು, ತಂದೆ ವಾಗ್ದಾನ ಮಾಡಿದ ಪರಿಶುದ್ಧಾತ್ಮವನ್ನು, ಸ್ವರ್ಗದ ಶಕ್ತಿಯನ್ನು ನಾನೇ ನಿಮ್ಮ ಬಳಿಗೆ ಕಳಿಸುತ್ತೇನೆ. ನೀವು ಜೆರುಸಲೇಮಿನಲ್ಲಿ ಕಾದುಕೊಂಡಿರಿ. ಆ ಶಕ್ತಿ ನಿಮ್ಮ ಮೇಲೆ ಬಂದಾಗ ನೀವು ಬಲ ಹೊಂದುವಿರಿ, ಸಾಕ್ಷಿಗಳಾಗುವಿರಿ ಎಂದು ಹೇಳುತ್ತಾ ಆತನು ದೇವರ ಬಲಗೈಯಿಂದ, ಯೇಸು ದೇವರ ಬಲಗೈಯಿಂದ ಅಂದರೆ ಪರಿಶುದ್ಧಾತ್ಮನಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು, ಉನ್ನತ ಸ್ಥಾನ ಅಂದರೆ ದೇವರು ವಾಸಿಸುವ ಸಿಂಹಾಸನದ ಬಳಿಗೆ, ಪರಲೋಕ ಸ್ವರ್ಗರಾಜ್ಯದ ಬಳಿಗೆ ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರನ್ನು ಅಪರಾಧಗಳನ್ನು ಕ್ಷಮಿಸಲ್ಪಡುವ, ಪಾಪಗಳ ಪರಿಹಾರವಾಗುವ ಧನ್ಯತೆ, ನೂತನ ಸೃಷ್ಟಿಗಳಾಗುವ ಧನ್ಯತೆ ನೀಡುವ ಪವಿತ್ರಾತ್ಮವರನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಅದು ಪರಿಶುದ್ಧಾತ್ಮ. ಪೇತ್ರನು ಮೊದಲನೇ ಪ್ರಸಂಗ ಮಾಡಿದಾಗ ಯೇಸುವಿನ ಕುರಿತು, ಈತನೇ ಆಕಾಶದ ಕೆಳಗೆ ಭೂಮಿಯ ಮೇಲೆ ಮನುಷ್ಯರೊಳಗೆ ಕೊಡಲ್ಪಟ್ಟ ರಕ್ಷಣೆ ನಾಮ ಯೇಸು. ಯೇಸು ಎಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಕಾಯುತ್ತಾನೆ. ಈತನಿಗೋಸ್ಕರವೇ ಇಸ್ರೇಲ್ ಸಮಾಜ ಕಾದುಕೊಂಡಿತ್ತು. ಯೆಹೂದ್ಯ ಆತನು ಲೋಕದಲ್ಲಿದ್ದನು. ಆತನು ತನ್ನ ಸ್ವಜನರ ಬಳಿಗೆ ಬಂದನು. ಅವರಾದರೂ ಆತನನ್ನು ಸ್ವಾಗತಿಸಲಿಲ್ಲ, ಸ್ವೀಕರಿಸಲಿಲ್ಲ. ಕೆಲವರು ಸ್ವಾಗತಿಸಿದರು ಯೇಸುವನ್ನು. ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ ಆ ದೇವಕುಮಾರ ಯೇಸು ಆಕಾಶಕ್ಕೆ ಏರಲ್ಪಟ್ಟು, ಉನ್ನತಕ್ಕೆ ಏರಿಸಲ್ಪಟ್ಟು, ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಯೇಸುವನ್ನು ವಿಶ್ವಾಸ ಎಂದು ಬೋಧಿಸಿದಾಗ ಇದೇ ರಕ್ಷಣೆ ನಾಮ. ಈ ನಾಮವನ್ನಲ್ಲದೆ ಬೇರೆ ಯಾವ ಹೆಸರಿನಿಂದ ನಾವು ರಕ್ಷಣೆ ಹೊಂದುವಂತಿಲ್ಲ. ಅಂದರೆ ಪಾಪ ವಶದಿಂದ ಬಿಡುಗಡೆ ಆಗುವಂತಿಲ್ಲ, ಶಾಪದಿಂದ ಬಿಡುಗಡೆ ಆಗುವಂತಿಲ್ಲ, ಮರಣಾಧಿಕಾರಿ ಸೈತಾನನ ಪಾಪ ಕೊಡುವ ಸಂಬಳ ಸ್ವಭಾವದಿಂದ ಬಿಡುಗಡೆ ಆಗುವಂತಿಲ್ಲ, ಕಾಮಮೋಹದಿಂದ ದುರಿಚೆಗಳಿಂದ ಬಿಡುಗಡೆ ಆಗುವಂತಿಲ್ಲ, ವಿಗ್ರಹ ಆರಾಧನೆಯಿಂದ ಬಿಡುಗಡೆ ಆಗುವಂತಿಲ್ಲ, ನಿರರ್ಥಕ ನಡವಳಿಕೆ, ಅರ್ಥ ಇರಲಾರ್ದ ಜ್ಞಾನ ಇರಲಾರ್ದ ನಡವಳಿಕೆಯಿಂದ ಬಿಡುಗಡೆ ಆಗುವಂತಿಲ್ಲ, ನಿರ್ಜೀವ ಕ್ರಿಯೆಗಳಿಂದ ಬಿಡುಗಡೆ ಆಗುವಂತಿಲ್ಲ. ಅಂದರೆ ಇನ್ನೊಬ್ಬರನ್ನು ಬದುಕಿಸದ, ನಿನ್ನನ್ನು ಕೂಡ ಬದುಕಿಸದ ಅಂಥ ಕೆಲಸಗಳಿಂದ ಬಿಡುಗಡೆ ಆಗುವಂತಿಲ್ಲ, ವಿಗ್ರಹ ಆರಾಧನೆಯಿಂದ, ಮಾಟ ಮಂತ್ರಗಳಿಂದ ಬಿಡುಗಡೆ ಆಗುವಂತಿಲ್ಲ, ಈ ಲೋಕದ ಸುಳ್ಳು ದೇವರಾದ ಸೈತಾನನ ದೇವದ ಶಕ್ತಿಯಿಂದ ಬಿಡುಗಡೆ ಆಗುವಂತಿಲ್ಲ. ಯೇಸು ಉನ್ನತದಿಂದ ಕೊಡಲ್ಪಟ್ಟ ನಾಮ, ದೇವರ ನಾಮ ಎಂದು ಬೋಧಿಸಿದಾಗ ಅವರು ಹೃದಯಕ್ಕೆ ಅಲುಗು ನಾಟ್ಯದಂತಾಯ್ತು ಪ್ರೇರೆ.
ಅವರು ಯೇಸುವನ್ನು ವಿಶ್ವಾಸಿಸುತ್ತಾರೆ. ಈಗ ನಾವೇನು ಮಾಡಬೇಕೆಂದಾಗ ನೀವು ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಮುಖ ಮಾಡಿರಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಪಡೆಯಿರಿ. ಮತ್ತು ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರದಲ್ಲಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ವಾಗ್ದಾನ ಮಾಡೋಣವಾಗಿದೆ. ಹೌದು ಪ್ರೇ, ಇಂಥ ಬೇರೆ ಅನೇಕ ಮಾತುಗಳಿಂದ ಖಂಡಿತವಾಗಿ ಸಾಕ್ಷಿ ನುಡಿದು ಪೇತ್ರ, ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಅವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಹೌದು ಪ್ರೇರಿ, ಹೀಗೆ ಅವರ ಕೈಯಿಂದ ಅದ್ಭುತ ಸೂಚಕ ಕಾರ್ಯಗಳು ಉಂಟಾಯಿತು. ಎಲ್ಲರಿಗೂ ಭಯ ಉಂಟಾಯಿತು. ಇಂಥ ಕಾರ್ಯಗಳನ್ನು ಮಾಡಿದ್ದೇ ಇಲ್ಲ. ಯೇಸುವನ್ನು ವಿಶ್ವಾಸಿಸಿದವರು ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಮಾಡುತ್ತಾರೆ. ಮತ್ತು ನಂಬಿದವರ ಎಲ್ಲರೂ ಒಗ್ಗಟ್ಟಾಗಿ ತಮ್ಮದೆಲ್ಲವನ್ನು ಉದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಸ್ಥಿರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲು ಏಕಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ, ನೋಡ್ರಿ, ದೇವಾಲಯದಲ್ಲಿ ದೇವರನ್ನು ಅನುದಿನವೂ ಅವರು ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿಯುತ್ತಿದ್ದರು ಅಂತ ಬೇರೆ. ದೇವಾಲಯದಲ್ಲಿ ಕೂಡುತ್ತಿದ್ದರು, ಮನೆಗಳಲ್ಲಿ ರೊಟ್ಟಿ ಮುರಿಯುತ್ತಿದ್ದರು, ದೇವಾಲಯದಲ್ಲಿ ಮುರಿಯುತ್ತಿದ್ದಿಲ್ಲ. ಹೀಗೆ ದೇವರನ್ನು ಅವರು ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಮನೆಗಳಲ್ಲಿ ಉಲ್ಲಾಸದಿಂದ ರೊಟ್ಟಿ ಮುರಿದು ದೇವರನ್ನು ಕೊಂಡಾಡುವವರಾಗಿ. 47ನೇ ವಾಕ್ಯ, ಅಪೊಸ್ತಲ ಕಾರ್ಯಗಳು 2ನೇ ಅಧ್ಯಾಯ 47ನೇ ವಾಕ್ಯ. ದೇವರನ್ನು ಕೊಂಡಾಡುವವರಾಗಿ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ಹೌದು, ರಕ್ಷಣೆ ಮಾರ್ಗದಲ್ಲಿದ್ದವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸ್ತಿದ್ನಂತ. ಹೌದು, 3,000 ಜನ, ನಂತರ 5,000 ಆದರು. ಹೀಗೆ ಪವಿತ್ರ ಆತ್ಮ ವರವನ್ನು ತಂದೆಯಿಂದ ಕಳಿಸಿಕೊಟ್ಟ ಪ್ರೇರೆ ಯೇಸು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟ ಮೇಲೆ ವಾಗ್ದಾನ ಮಾಡಿದ ಪವಿತ್ರ ಆತ್ಮವನ್ನು ಕಳಿಸಿಕೊಟ್ಟ. ಹೀಗೆ ಯೇಸುವೆ ನಮ್ಮ ಪಾಪಗಳ ಸ್ಥಾನದಲ್ಲಿ, ಶಾಪ ಸ್ಥಾನದಲ್ಲಿ ಪ್ರಾಣ ಕೊಟ್ಟಿದ್ದಾನೆ, ಬಿಡಿಸಿದ್ದಾನೆ. ಪಾಪ ಪುರುಷನ ಸೈತಾನನ ಪಿಶಾಚಿಯ ವಶದಿಂದ, ಇಹಲೋಕದ ಮಿಥ್ಯ ಶಕ್ತಿಯಿಂದ, ಸುಳ್ಳು ದೇವರುಗಳಿಂದ ಬಿಡಿಸಿದ್ದಾನೆ. ಮತ್ತು ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರಿಗೆ ರಕ್ಷಿಸಿ ಕಾಯಲು ಪಾಪಗಳಿಂದ ದೇವರ ಉನ್ನತ ವಾಗ್ದಾನವಾದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಕಳಿಸಿದ್ದಾನೆ. ಹೌದು, ಹೀಗೆ ಪವಿತ್ರಾತ್ಮ ಎಲ್ಲಿದೆಯೋ ಅಲ್ಲಿ ಸ್ವಾತಂತ್ರ್ಯ, ಬಿಡುಗಡೆ, ದೇವರ ಮಕ್ಕಳ ಪದವಿ ಮತ್ತು ದೇವರು ವಾಗ್ದಾನ ಮಾಡಿದ ಆತ್ಮನು ಎನ್ನುವ ಅಂಶದೊಳಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಯೆಶಾಯ ಪ್ರವಾದಿ ಗ್ರಂಥ 32ನೇ ಅಧ್ಯಾಯ 15ನೇ ವಾಕ್ಯ. ಪ್ರೊಫೆಟ್ ಐಸಾಯ ಚಾಪ್ಟರ್ 32 ವರ್ಸ್ 15th ವರ್ಡ್. ಇಲ್ಲಿ ಓದುವುದಾದರೆ, ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು. ಆಗ ಅರಣ್ಯವು ತೋಟವಾಗುವುದು, ಈಗಿನ ತೋಟವು ಆಗಿನವರಿಗೆ ಅರಣ್ಯವಾಗಿ ಕಾಣಿಸುವುದು. ನ್ಯಾಯವು 16ನೇ ವಾಕ್ಯ, ನ್ಯಾಯವು ಅಡವಿಯಲ್ಲಿಯೂ ನೆಲೆಗೊಳ್ಳುವುದು, ಧರ್ಮವು ತೋಟದಲ್ಲಿ ಇದ್ದೇ ಇರುವುದು. 17ನೇ ವಾಕ್ಯ 16-17, ಧರ್ಮದಿಂದ ಸಮಾಧಾನವು ಫಲಿಸುವುದು, ಶಾಂತಿ ನಿರ್ಭಯಗಳು ಧರ್ಮದ ನಿತ್ಯ ಪರಿಣಾಮವಾಗಿರುವವು. 18ನೇ ವಾಕ್ಯ 18th ವರ್ಡ್, ನನ್ನ ಜನರು ಸಮಾಧಾನ ನಿವಾಸದಲ್ಲಿಯೂ ನಿರ್ಭಯ ನಿಲಯಗಳಲ್ಲಿಯೂ ನೆಮ್ಮದಿಯ ಆಶ್ರಯಗಳಲ್ಲಿಯೂ ನೆಲೆಗೊಳ್ಳುವರು. ಹೌದು,
ಬಳಿಕ ಉನ್ನತ ಲೋಕದಿಂದ ದಿವ್ಯ ಆತ್ಮ ಧಾರೆ ಸುರಿಯಲ್ಪಡುತ್ತದಂತ ಪ್ರೇರೆ ನಮ್ಮ ಮೇಲೆ. ಅದು ಪಂಚಶತಮ ದಿನದಂದು ಯೇಸು ಸಮಾಧಿಯಿಂದ ಎದ್ದು ಶಿಷ್ಯರಿಗೆ ಕಾಣಿಸಿಕೊಂಡು ತಂದೆ ಬಲಗೈಯಿಂದ ಉನ್ನತಕ್ಕೆ ಏರಿಸಲ್ಪಟ್ಟು ತಂದೆ ದೇವರು ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನನ್ನು ಅಬ್ರಾಹ್ಮನ ಸಂತತಿಗೆ ಕ್ರಿಸ್ತೇಸುವಿನ ವಿಶ್ವಾಸದ ಮೂಲಕ ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟ ಪ್ರೇರೆ. ಅಬ್ರಾಹ್ಮನ ಸಂತತಿ ಅಂದರೆ ಶಾರೀರಿಕವಾಗಿ ಅಬ್ರಾಹ್ಮನ ಸಂತತಿ ಇದೆ ಪ್ರೇರೆ, ಆತ್ಮಿಕವಾದ ಅಬ್ರಾಹ್ಮನ ಸಂತತಿ ಇದೆ. ಯೇಸುವನ್ನು ವಿಶ್ವಾಸವರು ಅಬ್ರಾಹ್ಮನ ಸಂತತಿಗೆ ಬರುತ್ತಾರೆ. ನೇರವಾಗಿ ಯೇಸುವನ್ನು ವಿಶ್ವಾಸಬೇಕು, ಎಡಬಲಕ್ಕೆ ನೋಡಬಾರದು ಯಾರನ್ನು ಎಂದರ್ಥ, ಎಂಥ ಭಕ್ತನನ್ನು ಕೂಡ. ಹೀಗೆ ಉನ್ನತ ಲೋಕದಿಂದ ದಿವ್ಯಾತ್ಮ ಧಾರೆ, ದಿವ್ಯ ಆತ್ಮ ಅಂದರೆ ದೇವರ ಆತ್ಮ ಪ್ರೇರೆ ನಮ್ಮ ಮೇಲೆ ಸುರಿಸಲ್ಪಡುವುದು. ಆಗ ಅರಣ್ಯ ತೋಟವಾಗುತ್ತದಂತ ಪ್ರೇರೆ. ಅರಣ್ಯ ಅಂದರೆ ಕಾಡು ತೋಟವಾಗುತ್ತದಂತ ಪ್ರೇರೆ. ಕಾಡಿನಲ್ಲಿರುವ ಮರ ಊಟ ವ್ಯವಸ್ಥೆಗೆ ಅನುಕೂಲವಾಗುವುದಿಲ್ಲ, ಆದರೆ ತೋಟದಲ್ಲಿರುವಂಥವುಗಳು ಅನುಕೂಲಿಸುತ್ತವೆ. ಮತ್ತು ಕಾಡಿನಲ್ಲಿರುವುದು ಮುಳ್ಳು ಪೊದೆಗಳು, ಭಯಂಕರ ವಿಷಜಂತುಗಳು, ಕಾಡು ಮೃಗಗಳು. ಆದರೆ ತೋಟದಲ್ಲಿರುವುದು ತಂಪಾದಂಥದ್ದು, ಚೆಲುವಾದಂಥದ್ದು, ಮನೋಹರವಾದಂಥದ್ದು, ದೇವರ ಏದೇನು ತೋಟದಂತೆ ಪ್ರೇರೆ. ಅದು ಜೀವ ಇರುವಂಥದ್ದು. ಹೀಗೆ ವಾಗ್ದಾನ ಮಾಡಿದ ಪರಿಶುದ್ಧಾತ್ಮ ನಮ್ಮ ಮೇಲೆ ದಿವ್ಯಾತ್ಮ ಧಾರೆಯಾಗಿ ಸುರಿಸಲ್ಪಡುತ್ತಾನೆ ಪ್ರೇರೆ. ಕೃಪೆ ಪ್ರಭು ನಮಗೆ ನೀಡಲಿ. ಯಾವಾಗ ಅಬ್ರಾಹ್ಮನಂತೆ ವಿಶ್ವಾಸಿಸಿದಾಗ ದೇವರು ಸತ್ತಿದ್ದನ್ನು ಬದುಕಿಸುತ್ತಾನೆ, ಇಲ್ಲದ್ದನ್ನು ಇರುವುದಾಗಿ ಕರೆಯುತ್ತಾನೆ. ಹೌದು ಪ್ರೇರೆ, ದೇವರು ಅಬ್ರಾಹ್ಮನಿಗೆ ಮಗನನ್ನು ಕೊಡಲು 25 ವರ್ಷ ತಡ ಮಾಡಿದರೂ ಕೂಡ 75 ವರ್ಷದಿಂದ 100 ವರ್ಷದ ಒಳಗೆ ಕಾದುಕೊಂಡಿದ್ದ ದೇವರನ್ನು ವಿರೋಧಿಸಲಿಲ್ಲ. ಆತನ ನಂಬಿಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಹೀಗೆ ಪ್ರೇರೆ ನಂಬಿಕೆ ಮೂಲಕ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಮೂಲಕ ವಾಗ್ದಾನ ಮಾಡಿದ ಪವಿತ್ರಾತ್ಮ ಪಡೆಯುತ್ತೇವೆ ಪ್ರೇರೆ. ಅಬ್ರಾಹ್ಮನಲ್ಲಿದ್ದಂಥ ಅದೇ ವಿಶ್ವಾಸ ಯೇಸುವಿನ ಮುಖಾಂತರ ನಮಗಾಗಿ ಶಿಲುಬೆಯಲ್ಲಿ ಶಾಪಗ್ರಸ್ತನಾಗಿದ್ದಾನೆ, ತೂಗಾಕಲ್ಪಟ್ಟಿದ್ದಾನೆ, ಗಾಯಗೊಂಡಿದ್ದಾನೆ, ಮರಣಿಸಿದ್ದಾನೆ, ನಮ್ಮ ಪಾಪ ಕೊಡುವ ಸಂಬಳದಿಂದ ಬಿಡಿಸಿದ್ದಾನೆ. ಯೇಸುವಿನಲ್ಲಿ ವಿಶ್ವಾಸಿಸುವುದಾದರೆ ದೇವರ ಮಹಿಮೆಯನ್ನು ಕಾಣುತ್ತೇವೆ ಪ್ರೇರೆ. ಹೀಗೆ ದೇವರು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ಪಡೆಯುತ್ತೇವೆ. ದೇವರು ವಾಗ್ದಾನ ಮಾಡಿದ ಆತ್ಮನು ಎಂಬ ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡುವುದಾದರೆ ಯೆಶಾಯ ಪ್ರವಾದಿ ಗ್ರಂಥ 44ನೇ ಅಧ್ಯಾಯ 3ನೇ ವಾಕ್ಯ ಪ್ರೇರೆ. ಪ್ರಾಫೆಟ್ ಐಸಾಯ ಚಾಪ್ಟರ್ 44 ವರ್ಸ್ 3rd ವರ್ಡ್. ಇಲ್ಲಿ ಓದುವುದಾದರೆ, ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣ ನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. 4ನೇ ವಾಕ್ಯ, ನೀರಿನ ಕಾಲುವೆಗಳ ಬಳಿಯಲ್ಲಿ ಹಸಿರು ಹುಲ್ಲಿನ ನಡುವೆ ಬೆಳೆಯುವ ನೀರವಂಜಿಗಳಂತೆ ವೃದ್ಧಿಯಾಗುವರು. ಅದು ಪ್ರೇರೆ, ದೇವರು ವಾಗ್ದಾನ ಮಾಡಿದ ಆ ಪರಿಶುದ್ಧಾತ್ಮ ಯೇಸು ಕ್ರಿಸ್ತನ ವಿಶ್ವಾಸ ಇಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಯೇಸುವಿನ ಹೆಸರಿನಲ್ಲಿ ಪಡೆಯುವ ದೀಕ್ಷಾ ಸ್ನಾನ ನಮಗೂ ನಮ್ಮ ಸಂತತಿಯವರಿಗೂ ದೂರದ ನಮ್ಮ ತಲೆಮಾರಿಯವರಿಗೂ ವಾಗ್ದಾನ ಮಾಡೋಣವಾಗಿದೆ ಎಂದು ಪೇತ್ರ ಹೇಳಿದನು ಮೊದಲನೇ ಪ್ರಸಂಗದಲ್ಲಿ, ಪೇತ್ರನ ಮೊದಲನೇ ಅಪೊಸ್ತಲ ಕಾರ್ಯದಲ್ಲಿ. ಹೀಗೆ ಅದೇ ವಾಕ್ಯ ಅನ್ವಯಿಸ್ತಿದೆ. ಬತ್ತಿದ ಭೂಮಿಯಲ್ಲಿ ಮಳೆಗೆರೆದು, ಅಂದರೆ ನಮ್ಮ ಹೃದಯ, ನಮ್ಮ ಜೀವಿತ ಬತ್ತಿದ ಭೂಮಿ ಇದ್ದಂತೆ. ಯೇಸುವನ್ನು ವಿಶ್ವಾಸಿಸಿದಾಗ ಅಬ್ರಾಹ್ಮನ ಸಂತತಿಯಾದ ಆತ್ಮಿಕ ದೇವರ ಕುಮಾರನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಮುಖಾಂತರ ಅಬ್ರಾಹ್ಮನ ಆಶೀರ್ವಾದ, ದೇವರೊಂದಿಗೆ ಸ್ನೇಹಿತ ಎನ್ನುವ ಆಶೀರ್ವಾದ, ಅಥವಾ ದೇವಕುಮಾರ ಯೇಸುವಿನ ವಿಶ್ವಾಸದ ಮೂಲಕ ದೇವರ ಮಗನಾಗುವ ಅಧಿಕಾರ ಪಡೆದು ಬತ್ತಿದ ಭೂಮಿಯಂತಿರುವ ನಮ್ಮ ಜೀವಿತ ಮಳೆಗರಿಯಲ್ಪಡುತ್ತದೆ ಪ್ರೇರೆ. ಒಣ ನೆಲದಂತಿರುವ ನಮ್ಮ ಜೀವಿತದಲ್ಲಿ ಕಾಲುವೆಗಳು ಹರಿಯಲ್ಪಡುತ್ತದೆ. ಮತ್ತು ನಮ್ಮ ಸಂತಾನದವರಲ್ಲಿ ನಮ್ಮ ಮೇಲೆ
ನಮ್ಮ ಕುಟುಂಬದ ಮೇಲೆ ದೇವರ ಆತ್ಮ ಸುರಿಸುತ್ತಾನೆ ಮತ್ತು ನಮ್ಮ ಕುಟುಂಬದ ತಲೆಮಾರುಗಳ ಮೇಲೆ, ಸಂತತಿಯ ಮೇಲೆ ದೇವರು ತನ್ನ ಆಶೀರ್ವಾದ ಕಂಟಿನ್ಯೂ ಆಗಿ ಮುಂದುವರಿಸುತ್ತಾನೆ. ಮತ್ತು ನಾವು ನಮ್ಮ ಸಂತಾನ ನೀರಿನ ಕಾಲುವೆಗಳ ಬಳಿಯಲ್ಲಿ ಹಸಿರು ಹುಲ್ಲಿನ ನಡುವೆ ಬೆಳೆಯುವ ನೀರವಂಜಿಗಳಂತೆ ವೃದ್ಧಿಯಾಗುತ್ತಾರೆ. ಪ್ರೇರಿ ನೀವಾಗಿರ್ಬೋದು, ಸಭೆಯ ವಿಶ್ವಾಸಿಗಳು, ಸಭೆಯ ಕುಟುಂಬ ಸದಸ್ಯರು, ಅಥವಾ ನಿಮ್ಮ ಕುಟುಂಬ, ನಿಮ್ಮ ವಂಶ. ಹೌದು ಪ್ರೇರಿ, ಹೀಗೆ ದೇವರು ಅನ್ಯ ಜನರಲ್ಲಿ ಒಬ್ಬನು, 5ನೇ ವಾಕ್ಯ, ಯೆಶಾಯ ಪ್ರವಾದಿ ಗ್ರಂಥ 44ನೇ ಅಧ್ಯಾಯ 5ನೇ ವಾಕ್ಯ. ಅನ್ಯ ಜನರಲ್ಲಿ ಒಬ್ಬನು ನಾನು ಯೆಹೋವನ ಭಕ್ತನು ಎಂದು ಹೇಳಿಕೊಳ್ಳುವನು, ಇನ್ನೊಬ್ಬನು ಯಾಕೋಬ್ಯನು ಎನಿಸಿಕೊಳ್ಳುವನು, ಮತ್ತೊಬ್ಬನು ತನ್ನ ಕೈಯ ಮೇಲೆ ಯೆಹೋವ ದಾಸನು ಎಂದು ಬರೆದುಕೊಂಡು ಇಸ್ರಾಯೇಲನೆಂಬ ಬಿರುದನ್ನು ಧರಿಸಿಕೊಳ್ಳುವನು. ಇಸ್ರಾಯೇಲ್ ಅಂದರೆ ದೇವರ ಮಗ, ದೇವರೊಂದಿಗೆ ಹೋರಾಡಿ ಗೆದ್ದವನು, ದೇವರ ಆರಿಸಿಕೊಂಡ ಸ್ವಕೀಯ ಪ್ರಜೆ. ಹೌದು ಪ್ರೇರಿ, ಹೀಗೆ ದೇವ ಜನರು ವೃದ್ಧಿಯಾಗುತ್ತಾರೆ ಎಂದು ವಾಕ್ಯ ಹೇಳ್ತಿದೆ ಪ್ರೇರೆ, ಪರಿಶುದ್ಧಾತ್ಮ ಮೂಲಕ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ಕ್ರಿಸ್ತೇಸುವಿನಲ್ಲಿ ಅನ್ಯ ಜನರಿಗೆ, ಅಂದರೆ ಮಧ್ಯದಲ್ಲಿ ವಿಶ್ವಾಸಿಸಿದವರಿಗೆ ಅಥವಾ ಯೇಸುವನ್ನು ಅರ್ಥ ಮಾಡಿಕೊಂಡವರಿಗೆ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುತ್ತಾನೆ. ಕ್ರಿಸ್ತನು, ಆ ನಂಬಿಕೆ ಏನೆಂದರೆ ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಧರ್ಮಶಾಸ್ತ್ರ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ದೇವರ ಅನೇಕ ಕಾನೂನುಗಳಿಂದ ಬಿಡಿಸಿದನು, ನ್ಯಾಯವಾಗಿ ಬರಬೇಕಾದ ಶಿಕ್ಷೆಯಿಂದ ಬಿಡಿಸಿದನು. ಮತ್ತೆ ಪಾಪ ಮಾಡದಂತೆ ತನ್ನ ವಾಗ್ದಾನವಾದ ಮರಣ ಗೆದ್ದ, ಶೋಧನೆ ಗೆದ್ದ, ಪ್ರಾರ್ಥನೆಯ ಆತ್ಮವನ್ನು ಕಳಿಸಿಕೊಟ್ಟ ಪ್ರೇರೆ. ಅಪ್ಪ ತಂದೆ, ಇವರು ಮಾಡುತ್ತಿರುವುದು ಏನೆಂದು ಇವರು ಅರಿಯರು, ಇವರನ್ನು ಕ್ಷಮಿಸುವ ಆತ್ಮ ಕಳಿಸಿದ ಪ್ರೇರೆ. ಪ್ರಾಣ ಕೊಟ್ಟು ಈ ಲೋಕದಲ್ಲಿರುವ ಮನುಷ್ಯರನ್ನು ಪ್ರೀತಿಸಿದ ಆತ್ಮ ಕಳಿಸಿದ. ಹೌದು, ಹೀಗೆ ವಾಗ್ದಾನ ಮಾಡಿದ ಆತ್ಮನ ಬಗ್ಗೆ ಧ್ಯಾನಿಸ್ತಿದ್ದೇವೆ. ಯೋವೇಲ ಪ್ರವಾದಿ ಗ್ರಂಥ 2ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಪ್ರಾಫೆಟ್ ಜೋಯಲ್ ಚಾಪ್ಟರ್ 2 ವರ್ಸ್ 28th ವರ್ಡ್. ಇಲ್ಲಿ ಓದುವುದಾದರೆ ಪೀಠಿಕೆ 28ನೇ ವಾಕ್ಯ, 2ನೇ ಅಧ್ಯಾಯ ಯೋವೇಲ 28ನೇ ವಾಕ್ಯ, ಪೀಠಿಕೆ ಜೋಯಲ್ ಚಾಪ್ಟರ್ 2 ವರ್ಸ್ 28 ವರ್ಡ್. ದೇವರ ಆತ್ಮ ವರ, ಕಡೆಗಾಲದ ಉತ್ಪಾತಗಳು, ಭಕ್ತರ ರಕ್ಷಣೆ. ದೇವರ ಆತ್ಮ ವರ ಪಂಚಶತಮಾನದಿಂದ ಇನ್ನೊಂದೊಂದು ಇಳಿದು ಬಂತು ಪ್ರೇರೆ. ಅದು ಕಂಟಿನ್ಯೂ ಆಗಿ ವಿಶ್ವಾಸವರಲ್ಲಿ ನಡೆಯುತ್ತಿದೆ, ಯೇಸುವಿನಲ್ಲಿ ವಿಶ್ವಾಸ ಇಡುವ ಮುಖಾಂತರ. ಕಡೆಗಾಲದ ಉತ್ಪಾತಗಳು, ಹೌದು, ದೇವರ ಆತ್ಮ ವರ ಬಂದಾಗ ಕಡೆಗಾಲದ ಉತ್ಪಾತಗಳು ನಮಗೆ ಕಂಡು ಬರ್ತೇವೆ, ಗ್ರಹಿಸುತ್ತೇವೆ. ಯೇಸುವಿನ ಆಗಮನ, ಭಕ್ತರ ರಕ್ಷಣೆ. ಯೇಸುವಿನ ಆಗಮನದ ಬಗ್ಗೆ ಭಕ್ತರ ರಕ್ಷಣೆ ಆಗುತ್ತದೆ. ಹೀಗೆ 28ನೇ ವಾಕ್ಯ 28th ವರ್ಡ್, ಜೋಯಲ್ ಚಾಪ್ಟರ್ 2. ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. 29ನೇ ವಾಕ್ಯ. ಇದಲ್ಲದೆ ಆ ದಿನಗಳಲ್ಲಿ ದಾಸದಾಸಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. 30ನೇ ವಾಕ್ಯ. ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆ 30 ವರ್ಡ್, ಭೂಮ್ಯಾಕಾಶಗಳಲ್ಲಿ ರಕ್ತ, ಬೆಂಕಿ, ಧೂಮ ಸ್ತಂಭ ಈ ಉತ್ಪಾತಗಳನ್ನು ಮಾಡುವೆನು. ಹೌದು. 31ನೇ ವಾಕ್ಯ 31st ವರ್ಡ್, ಜೋಯಲ್ ಚಾಪ್ಟರ್ 2. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು. 32nd ವರ್ಡ್, 32ನೇ ವಾಕ್ಯ, ಯೋವೇಲ ಪ್ರವಾದಿ ಗ್ರಂಥ 2ನೇ ಅಧ್ಯಾಯ 32ನೇ ವಾಕ್ಯ, 32nd ವರ್ಡ್. ಆದರೂ ಯೆಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು. ಅಂದರೆ ಯೇಸು ಕ್ರಿಸ್ತನ ಹೆಸರು ಪ್ರೇರಿ. ಇವಾಗ ಹೊಸ ಒಡಂಬಡಿಕೆಯಲ್ಲಿ ತಂದೆಯ ನಾಮದಲ್ಲಿ ಬಂದಿದ್ದಾನೆ ಯೇಸು. ಆದರೂ ಯೇಸು ಕ್ರಿಸ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು. ಯೆಹೋವನು ತಿಳಿಸಿದಂತೆ ಚಿಯೋನ್ ಪರ್ವತದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಅನೇಕರು ಉಳಿದಿರುವರು. ಯೆಹೋವನು ಕರೆಯುವ ಜನಶೇಷದಲ್ಲಿ ಅವರು ಸೇರಿದವರಾಗಿರುವರು. ಹೌದು ಪ್ರೇಯರ್. ಪ್ರಭು ಯೇಸು ಕ್ರಿಸ್ತನ ನಾಮವನ್ನು ಸ್ಮರಿಸುವವರೆಲ್ಲರೂ ರಕ್ಷಣೆ ಹೊಂದುವರು. ದೇವರಾತ್ಮ ವರ ಪಡೆದಾಗ ಯೇಸುವಿನ ವಿಶ್ವಾಸಿ, ಯೇಸುವಿನ ಆಜ್ಞೆಗಳನ್ನು ಕೈಗೊಂಡು ನಡೆದು ತಂದೆಯಿಂದ ವರವನ್ನು ಪಡೆದಾಗ ಪರಿಶುದ್ಧಾತ್ಮನನ್ನು, ಕಡೆಗಾಲದ ಉತ್ಪಾತ ಕೇಡುಗಳು ನಡೆಯುತ್ತವೆ ಭೂಲೋಕಕ್ಕೆ, ಕಡಿಶೋಧನೆ ಕಾಲ, ಮತ್ತು ಅವೆಲ್ಲವುಗಳಿಂದ ತಪ್ಪಿಸುತ್ತಾನೆ ದೇವರಾತ್ಮ.
ಭಕ್ತರ ರಕ್ಷಣೆ ಆಗುತ್ತದೆ. ಆ ರಕ್ಷಣೆ ಕಡೆಗೆ ನಮ್ಮನ್ನು ನಡೆಸುತ್ತಾನೆ, ಸಮಗ್ರ ಸತ್ಯಕ್ಕೆ ಪರಿಶುದ್ಧಾತ್ಮ. ಮತ್ತು ಅಂತಿಮ ದಿನಗಳಲ್ಲಿ ಸೂರ್ಯ ಕತ್ತಲಾಗುತ್ತಾನೆ, ಚಂದ್ರ ರಕ್ತ ಆಗುತ್ತಾನೆ ಪ್ರೇರೆ. ಆದರೂ ಯೇಸುವಿನ ಹೆಸರನ್ನು ಹೇಳಿಕೊಳ್ಳುವವರೆಲ್ಲ ರಕ್ಷಣೆ ಆಗುತ್ತದೆ. ಮತ್ತು ಚೀಯೋನ್ ಪರ್ವತದಲ್ಲಿ, ಅಂದರೆ ದೇವರಿಗೆ ಸಮರ್ಪಿಸಿಕೊಂಡ ಅವರು ಚೀಯೋನ್ ಪರ್ವತದಲ್ಲಿ ಮತ್ತು ದೇವರ ವಾಕ್ಯಗಳನ್ನು ಕೈಗೊಂಡು ನಡೆದ, ಸುವಾರ್ತೆ ಸಾರಿದ ಅವರೆಲ್ಲರೂ ಯೆರೂಸಲೇಮಿನಲ್ಲಿ ಅನೇಕರು ಉಳಿದಿರ್ತಾರಂತ ಪ್ರೇರೆ. ದೇವರು ಕರೆಯುವ ಜನಶೇಷದಲ್ಲಿ ಅವರು ಸೇರಿದವರಾಗಿರುವರು. ಚೀಯೋನ್ ಪರ್ವತ, ಯೆರೂಸಲೇಮ್ ನಗರದವರು. ಹೀಗೆ ದೇವರ ಸ್ವಂತ ಜನರೆಂದು ಸೂಚನೆ ಪ್ರೇರೆ. ವಾಗ್ದಾನ ಮಾಡಿದ ದೇವರು ಆತ್ಮನು ಪ್ರೇರೆ. ಹೀಗೆ ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ ಕೂಡ ಇನ್ನೊಂದು ವಾಕ್ಯ ನೋಡೋದಾದರೆ, ಜಾನ್ ಗಾಸ್ಪೆಲ್ ಚಾಪ್ಟರ್ 7 ವರ್ಸ್ 39 ವರ್ಡ್. ಇಲ್ಲಿ ಓದೋದಾದರೆ, ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಅಂದರೆ ಜೆರುಸಲೇಮಿನಲ್ಲಿ ಜಾತ್ರೆ ನಡೆಯುತ್ತಿರುತ್ತದೆ, ಮಹಾದಿನ. ಆ ಜಾತ್ರೆಯ ಮಹಾದಿವಸವಾದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೇರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬರಲಿ, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳುತ್ತಾನೆ. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಅಬ್ರಾಹ್ಮನ ಸಂತತಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮುಖಾಂತರ ಪರಿಶುದ್ಧಾತ್ಮ ಹೊಂದುತ್ತೇವೆ ಪ್ರೇರೆ. ಹೀಗೆ ಯೇಸು ಪವಿತ್ರಾತ್ಮ ಕುರಿತು ಹೇಳಿದ ವರವನ್ನು ಕುರಿತು ಆತನು ಇನ್ನೂ ತನ್ನ ಮಹಿಮೆಯನ್ನು ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ. ಹೌದು, ಹೀಗೆ ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮ ಕುರಿತು ಯೇಸು ಎಚ್ಚರಿಸ್ತಿದ್ದಾನೆ. ಹಬ್ಬದ ದಿನ, ಮಹಾಜಾತ್ರೆ ಕಡೇ ದಿವಸ ಪ್ರೇರೆ. ಅನೇಕ ಜನರಿದ್ದಾಗ ಮುಖ್ಯ ಸಂದೇಶ ಹೇಳುತ್ತಿರುತ್ತೇವೆ. ಅನೇಕ ಲೋಕದ ಜನರಾಗಲಿ, ಆತ್ಮೀಕ ಜನರಾಗಲಿ, ಪೈಶಾಚಿಕ ಜನರಾಗಲಿ, ಅನೇಕ ಜನರ ಗುಂಪಿದ್ದಾಗ ವಿಶೇಷ ಮಾತಾಡುತ್ತಿರ್ತೇವೆ. ಹೌದು, ಹೀಗೆ ಪವಿತ್ರಾತ್ಮ ವರವನ್ನು ಕುರಿತು ಹೇಳುತ್ತಿದ್ದಾನೆ ಪ್ರಭು. ನನ್ನಲ್ಲಿ ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ನದಿ ಹರಿತಾವಂತ ಪ್ರೇರೆ. ಹೌದು, ಆ ನದಿ ನಿತ್ಯ ಜೀವ ಕರೆದುಕೊಂಡು ಹೋಗುತ್ತದೆ. ಆ ಪವಿತ್ರಾತ್ಮ ವರವನ್ನು, ಅಂದರೆ ಯೇಸುವಿನಲ್ಲಿ ಯಾರ್ಯಾರು ವಿಶ್ವಾಸ ಇಡುತ್ತಾರೋ, ನಂಬುತ್ತಾರೋ ಅವರು ಒಂದಲ್ಲಿದ್ದ ಪರಿಶುದ್ಧಾತ್ಮ ಕುರಿತು ಹೇಳುತ್ತಿದ್ದ. ಅವರಾದರೂ ಆಚಾರ ಸಂಬಂಧವಾಗಿ ಸೇರಿದ್ದರು. ಹೀಗೆ ದೇವರು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ಎನ್ನುವ ಅಂಶದಲ್ಲಿ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ ಕೊನೆಯದಾಗಿ ನೋಡೋಣ ಪ್ರೇರೆ. ಎಫೆಸಿಯನ್ಸ್ ಲೆಟರ್ ಚಾಪ್ಟರ್ 1 ವರ್ಸ್ 13th ವರ್ಡ್. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ. ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಹೌದು, 14ನೇ ವಾಕ್ಯ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಅದು ಪ್ರೇರೆ. ಇಲ್ಲಿ ಪೌಲನು ಎಫೆಸದವರ ಸಭೆಗೆ ಬರೆಯುವುದಾಗ 1ನೇ ಅಧ್ಯಾಯ 3ನೇ ವಾಕ್ಯದ ಪೀಠಿಕೆ ನೋಡುವುದಾದರೆ, ದೇವರು ಕ್ರಿಸ್ತನಲ್ಲಿ ಅನುಗ್ರಹಿಸಿದ ಆತ್ಮೀಯ ವರಗಳಿಗಾಗಿ ಪೌಲನು ಮಾಡುವ ಸ್ತೋತ್ರ. ಆತ್ಮೀಯ ವರಗಳು ಪ್ರೇರೆ. ಆ ಆತ್ಮೀಯ ವರಗಳಲ್ಲಿ ಮೊದಲನೇದಾಗಿ ಪರಿಶುದ್ಧಾತ್ಮ ಇಲ್ಲದಿದ್ದರೆ ವರಗಳೇ ಪ್ರಕಟಣೆ ಆಗುವುದಿಲ್ಲ. ಮತ್ತು ಫಲ ಯಾವುದು ಕೈಗಳು ದೇವರ ಮಕ್ಕಳ ಮಾರ್ಗದಲ್ಲಿ ನಡೆಯುವುದಿಲ್ಲ. ನಿಮ್ಮ ರಕ್ಷಣೆ ವಿಷಯವಾದ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ. ಅಂದರೆ ನಮ್ಮ ರಕ್ಷಣೆಯ ವಿಷಯ ಯಾವುದಂತ ಪ್ರೇರೆ? ಸುವಾರ್ತೆ ಎಂಬ ಸತ್ಯವಾಕ್ಯ. ಈ ರಕ್ಷಣೆ ವಿಷಯವಾದ ಸುವಾರ್ತೆ ಅಂದರೆ ಯೇಸುವಿನ ಜೀವನ, ಬೋಧನೆ, ಸಾಧನೆ, ಮರಣ, ಯಾತನೆ, ಪುನರುತ್ಥಾನ, ಪುನರಾಗಮನ ಮತ್ತು ಪರಿಶುದ್ಧಾತ್ಮನ ಆಗಮನ. ಈ ನಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಯೇಸು ಎಂಬ ಸತ್ಯವಾಕ್ಯವನ್ನು ಕೇಳಿ, ಯೇಸುವಿನ ಮಾತನ್ನು ಕೇಳಿ ಕ್ರಿಸ್ತನಲ್ಲಿ ಯೇಸುವಿನಲ್ಲಿ ನಂಬಿಕೆ ಇಟ್ಟವರಾದ ನಾವು ಸಹ
ವಾಗ್ದಾನ ಮಾಡಲ್ಪಟ್ಟ ಪವಿತ್ರ ಆತ್ಮ ಎಂಬ ಮುದ್ರೆಯನ್ನು ಹೊಂದಿದ್ದೀರಿ. ಹೌದು, ನಾವು ಕೂಡ ನಮ್ಮ ರಕ್ಷಣೆ ವಿಷಯವಾದ ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳುವುದಾದರೆ ಮತ್ತು ಕೇಳಿದರೆ ನಂಬಿಕೆ ಇಟ್ಟರೆ ನಾವು ಸಹ ಯೇಸುವಿನ ಶಿಷ್ಯರು ಹೊಂದಿದ ಆ ಅಬ್ರಾಹ್ಮನ ಸಂತತಿಯವರು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಮೂಲಕ ವಾಗ್ದಾನ ಮಾಡಲ್ಪಟ್ಟ ಪವಿತ್ರ ಆತ್ಮನನ್ನು ಹೊಂದಿಕೊಳ್ಳುತ್ತೇವೆ ಪ್ರೇರೆ. ಏನೆಂದರೆ ಯೇಸು ಕ್ರಿಸ್ತ ನಮಗಾಗಿ ಧರ್ಮಶಾಸ್ತ್ರದೊಳಗಿರುವ ಶಾಪದಿಂದ ಬಿಡಿಸಲು ಶಿಲುಬೆಯ ಮರಕ್ಕೆ ತೂಗಾಕಲ್ಪಟ್ಟನು. ಶಿಲುಬೆಯ ಮರಕ್ಕೆ ತೂಗಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಹೇಳಿರುವಂತೆ ತಾಯಿಯ ಗರ್ಭದಿಂದ ಹುಟ್ಟಿದವರೆಲ್ಲ ಪಾಪಿಗಳು. ಆ ಪಾಪದ ವಶದಿಂದ ಬಿಡಿಸಿದ್ದಾನೆ ಪ್ರೇರೆ. ಮತ್ತು ನಮ್ಮ ಜನ್ಮ ಪಾಪ ಕರ್ಮ ಪಾಪಗಳಿಂದ ಬಿಡಿಸಿದ್ದಾನೆ. ಕ್ರಿಸ್ತೇಸು ತನ್ನಲ್ಲಿ ಒಬ್ಬ ನೂತನ ಪುರುಷ ವ್ಯಕ್ತಿಯನ್ನಾಗಿ ಮಾಡಿದ್ದಾನೆ. ನಮ್ಮ ಸ್ತ್ರೀ ಪುರುಷರನ್ನು ಅಬ್ರಾಹ್ಮನಲ್ಲಿ ಇರುವ ವಿಶ್ವಾಸದ ಮುಖಾಂತರ ಅಥವಾ ಅಬ್ರಾಹ್ಮನ ಸಂತತಿಯಾದ ಯೇಸು ಕ್ರಿಸ್ತನು ಅಲ್ಲಿ ವಿಶ್ವಾಸ ಇಡುವ ಮುಖಾಂತರ ನಂಬಿಕೆಯ ಮೂಲಕ ಪರಿಶುದ್ಧಾತ್ಮ ವಾಗ್ದಾನ ಯೇಸುವಿನಲ್ಲಿ ನಮಗೆ ದೊರಕಿತು ಪ್ರೇರೆ. ನಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪರಿಶುದ್ಧಾತ್ಮ ಎಂಬ ಮುದ್ರೆಯನ್ನು ಹೊಂದಿದ್ದೀರಿ. ಹೌದು ಪ್ರೇರೆ, ಆ ಪರಿಶುದ್ಧಾತ್ಮನು ಮುದ್ರೆಯಾಗಿದ್ದಾನೆ. ದೇವರು ಮಾತು ಕೊಟ್ಟ ವಾಗ್ದಾನವಾಗಿದ್ದಾನೆ ಮತ್ತು ನಂಬಿಕೆ ಹುಟ್ಟಿಸುತ್ತಾನೆ. ಕ್ರಿಸ್ತನ ವಾಕ್ಯವನ್ನು ಕೇಳಿ ಸತ್ಯ ಸುವಾರ್ತೆಯ ಕಡೆಗೆ ರಕ್ಷಣೆ ಕಡೆಗೆ ಸಂಪೂರ್ಣವಾಗಿ ನಡೆಸುತ್ತಾನೆ ಪರಿಶುದ್ಧಾತ್ಮನು. ಹೀಗೆ ದೇವರು ವಾಗ್ದಾನ ಮಾಡಿದ ಪರಿಶುದ್ಧಾತ್ಮ ಅದು ಪ್ರೇರೆ. ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದ ಕ್ರಿಸ್ತೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆ ಅದು ಪ್ರೇರೆ. ಯೇಸುವಿನ ವಿಶ್ವಾಸವು ಮೊದಲು ನಾವು ಅನ್ಯ ಜನರೇ. ಯೇಸು ಸತ್ಯ ದೇವರು ನಿತ್ಯ ಜೀವವೆಂದು ವಿಶ್ವಾಸವು ಮೊದಲು ಅನ್ಯ ಜನರೇ. ಯೇಸುವೆ ಸ್ವರ್ಗಕ್ಕೆ ಏಕೈಕ ಮಾರ್ಗ. ಪಾಪ ಕೊಡುವ ಸಂಬಳ ಮರಣದಿಂದ ಬಿಡಿಸಲು ಬಂದಾತ. ದೇವರು ಈ ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ, ನರಕಕ್ಕೆ ಹೋಗದಂತೆ ನಿತ್ಯ ಜೀವ ಮೋಕ್ಷ ಪಡೆಯಲು ಎಂದು ವಿಶ್ವಾಸಿಸುವ ತನಕ ನಾವು ಅನ್ಯ ಜನರೇ ಪ್ರೇರೆ. ವಿಶ್ವಾಸಿದ ನಂತರ ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನ್ಯ ಜನರಾದ ನಮಗೆ ಉಂಟಾಯಿತು ಮತ್ತು ದೇವರು ವಾಗ್ದಾನ ಮಾಡಿದ ಆತ್ಮ ನಮಗೆ ನಂಬಿಕೆ ಮೂಲಕ ದೊರಕಿತು. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾದನು. ಧರ್ಮಶಾಸ್ತ್ರದೊಳಗೆ ಹೇಳಿರುವ ಶಾಪದೊಳಗಿಂದ ಬಿಡಿಸಿದ ಮರಕ್ಕೆ ತೂಗಾಕಲ್ಪಟ್ಟನು ಮತ್ತು ಪ್ರತಿಯೊಬ್ಬನನ್ನು ಅವನವನ ಪಾಪಗಳಿಂದ ಬಿಡಿಸಿದನು ಪ್ರೇರೆ. ಅಂತ ಬಿಡುಗಡೆ ಜಯ ಜೀವಿತ ಯೇಸು ಕ್ರಿಸ್ತ ನಮಗೆ ಉಂಟಾಯಿತು. ಮತ್ತು ಜಕ್ಕಾಯನು ಕೂಡ ಯೇಸುವನ್ನು ನೋಡಬೇಕೆಂದು ಆಶಿಸಿ ಆಲದ ಮರ ಏರಿ ಕೂತುಕೊಂಡನು. ಯೇಸು ಆತನನ್ನು ಜಕ್ಕಾಯನು ಇಳಿದು ಬಾ ತಟ್ಟನೆ, ಈ ದಿನ ನಿನ್ನ ಮನೆಯಲ್ಲಿ ಇಳಿಕೊಳ್ಳಬೇಕೆಂದಿದ್ದೇನೆ ಎಂದಾಗ ಜಕ್ಕಾಯನು ಸಂತೋಷದಿಂದ ಯೇಸುವನ್ನು ತನ್ನ ಮನೆಗೆ ಸ್ವಾಗತಿಸಿದ. ಯೇಸು ಮಾತಾಡಲಿಲ್ಲ. ಆ ಮನೆಯಲ್ಲಿ ಹೋದಾಗ ಜಕ್ಕಾಯನು ಮಾತಾಡಿದ. ಇಡೀ ಊರು ಜಕ್ಕಾಯನ ಮನೆಗೆ ಹೋಯಿತು. ಅಷ್ಟರವರೆಗೆ ಆತನು ಸುಂಕ ವಸೂಲಿಗಾರ, ಪಾಪಿಷ್ಟ ಎಂದು ಊರವರೆಲ್ಲ ಜಕ್ಕಾಯನನ್ನು ಕಡೆಗಣಿಸಿದ್ದರು. ಯೇಸು ಜಕ್ಕಾಯನ ಮನೆಗೆ ಹೋಗುತ್ತಾನಲ್ಲ, ಪಾಪಿಷ್ಟನ ಮನೆಗೆ ಎಂದು ಹೇಳಿದರೂ ಕೂಡ ಎಲ್ಲರೂ ಹೋದರು. ಜಕ್ಕಾಯನು ನೆರೆದಿರುವ ಎಲ್ಲ ಜನರ ಮುಂದೆ, ಯೇಸುವೆ, ನಾನು ಯಾರಿಂದಾದರೂ ಅನ್ಯಾಯ ಮಾಡಿದ್ದಾದರೆ 1 ರೂಪಾಯಿಗೆ 4 ರೂಪಾಯಿ ತಿರುಗಿ ವಾಪಸಿಕೊಡುತ್ತೇನೆ ಮತ್ತು ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಬಡಬಗ್ಗರಿಗೆ ಹಂಚುತ್ತೇನೆ ಎಂದು ಹೇಳಿದ ಪ್ರೇರೆ. ಆಗ ಯೇಸು ಮಾತಾಡಿದ, ಇಂದು ಈ ಮನೆಗೆ ರಕ್ಷಣೆಯಾಯಿತು. ಹೌದು ಪ್ರೇರೆ, ಈತನು ಅಬ್ರಾಹ್ಮನ ವಂಶದವನಲ್ಲವೇ? ಹೌದು ಪ್ರೇರೆ, ಯಾರು ತಪ್ಪು ಒಪ್ಪಿಕೊಂಡು ಅದನ್ನು ಕ್ರಿಯಾರೂಪಕದಲ್ಲಿ ಜೀವನದಲ್ಲಿ ತೋರಿಸುತ್ತಾರೋ, ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ನಿನ್ನ ಹೃದಯ ಇರುವುದೆನ್ನುವಂತೆ ಜಕ್ಕಾಯನ ಹೃದಯ ಹಣದಲ್ಲಿತ್ತು ಪ್ರೇರೆ. ಆ ಹಣದಲ್ಲಿದ್ದ ತೊಲಗಿಸಿ ಯೇಸುವಿನಲ್ಲಿಟ್ಟ. ಅಂದು ಮನೆಗೆ ದೊರಕಿತು ರಕ್ಷಣೆ. ಜಕ್ಕಾಯನ ಜೀವಿತವೆಂಬ ಮನೆಗೆ ನಿವಾಸಕ್ಕೆ ರಕ್ಷಣೆ ಆಯಿತು. ಹೌದು ಪ್ರೇರೆ. ಮತ್ತು ಸಮಾಜ ಮಂದಿರದಲ್ಲಿ ಗೂನಿ ಸ್ತ್ರೀ ಇರ್ತಾಳೆ ಪ್ರೇರೆ. ಸಬ್ಬತ್ ದಿನ ಸಮಾಜ ಮಂದಿರದಲ್ಲಿ ಯೇಸು ವಾಡಿಕೆ ಪ್ರಕಾರ ಹೋದಾಗ ಅಲ್ಲಿ ಗೂನಿ ಸ್ತ್ರೀ ಇರುವುದನ್ನು ನೋಡಿ ಆಕೆ 18 ವರ್ಷಗಳಿಂದ ಸೈತಾನಿಂದ ಕಟ್ಟಲ್ಪಟ್ಟವಳಾಗಿದ್ದಾಳೆ, ಬಂಧನದಲ್ಲಿದ್ದಾಳೆ, ಪೀಡೆಗೊಳಗಾಗಿ. ಆಕೆಯನ್ನು, ಅಮ್ಮ, ನಿನ್ನ ವ್ಯಾಧಿಯಿಂದ ಗುಣಮುಖಳಾಗು ಎಂದು ಬೆನ್ನಿನ ಮೇಲೆ ಕೈಯಿಟ್ಟು ಗೂನಿ
ಸ್ಥಿತಿಯನ್ನು ಮಾರ್ಪಡಿಸುತ್ತಾನೆ. ಪ್ರೇರೆ ಕುಗ್ಗಿಯೋದ ಎಲ್ಲವನ್ನು ನೆಟ್ಟಗೆ ಮಾಡುತ್ತಾನೆ. ಆಗ ಅಲ್ಲಿರುವ ಶಾಸ್ತ್ರೀಯ ಪರಿಸರ ವಿರೋಧಿಗಳು ಅಲ್ಲೂ ಕಡಿಯುತ್ತಾರೆ. ವಾರಕ್ಕೆ ಉಳಿದಿರುವ 6 ದಿನಗಳಿವೆ, ಆವಾಗ ನೀನು ಸ್ವಸ್ಥ ಮಾಡಿ ಎಂದಾಗ ಕಪಟಿಗಳು ನೀವು, ಈಕೆ ಅಬ್ರಹಾಮನ ವಂಶದವಳು 18 ವರ್ಷಗಳಿಂದ ಕಟ್ಟಿ ಹಾಕಲ್ಪಟ್ಟರೂ ಕೂಡ ಪ್ರಾರ್ಥನೆ ಬರುತ್ತಿದ್ದಾಳೆ. ಅಬ್ರಹಾಮನು ಹೇಗೆ ದೇವರು ಕೊಟ್ಟ ಮಾತು ನೆರವೇರಿಸುತ್ತಾನೆ, ಹೇಗೆ ನಂಬಿದ್ದನು ಹಾಗೆ ಈಕೆ ಕೂಡ ನಂಬಿದ್ದಾಳೆ. ಒಂದಲ್ಲ ಒಂದು ದಿನ ನನ್ನ ದೇವರು ನನ್ನನ್ನು ಗುಣಪಡಿಸುತ್ತಾನೆ, ನನ್ನನ್ನು ನೋಡುತ್ತಾನೆ, ತಿರುಗಿ ನನ್ನ ದುಃಖವಾಗಿ ಆನಂದ ಬರುತ್ತದೆ ಎಂದು ವಿಶ್ವಾಸಿಸಿದ್ದಾಳೆ. ಈಕೆ ಅಬ್ರಹಾಮ ವಂಶದವಳು. ಸೈತಾನನ ಕಟ್ಟಿನಿಂದ ಬಿಡಿಸಬಾರದು. ಹೌದು ಪ್ರೇರೆ, ಅಬ್ರಹಾಮ ವಂಶದವರು ಕಾಯುತ್ತಾರೆ. ಅಬ್ರಹಾಮ ವಂಶದವರು ತನ್ನ ಇರುವುದಿಲ್ಲ ಹಂಚುತ್ತಾರೆ. ಪಾಪಗಳನ್ನು ಒಪ್ಪಿಕೊಂಡು ಯೇಸುವನ್ನು ಹಿಂಬಾಲಿಸುತ್ತಾರೆ. ಯೇಸುವನ್ನು ನೋಡುವುದಕ್ಕೆ ಆಶಿಸುತ್ತಾರೆ. ಯೇಸುವೆ ಸಮಸ್ತದಲ್ಲಿ ಸಮಸ್ತ ಆಗಿದ್ದಾನೆ. ಆತನನ್ನು ಸಂಪಾದಿಸಿಕೊಳ್ಳೋದಕ್ಕೋಸ್ಕರ ಲೋಕದ ಸಮಸ್ತವನ್ನು ಕಾಲಕಸವೆಂದೇ ಪರಿಗಣಿಸುತ್ತಾರೆ. ಹೌದು ಪ್ರೇರೆ, ಹೀಗೆ ದೇವರು ವಾಗ್ದಾನ ಮಾಡಿದ ಆತ್ಮ ಪಡೆಯುತ್ತಾರೆ ಅಂತ. ದೇವರು ವಾಗ್ದಾನ ಮಾಡಿದ ಆತ್ಮ ಪ್ರಭು ನಮ್ಮೆಲ್ಲರ ದಯಪಾಲಿಸಲು ಪ್ರೇರೆ. ಕಡೆಯ ವಾಕ್ಯ ನೋಡಿ ಮುಕ್ತಾಯ ಮಾಡೋಣ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 37ನೇ ವಾಕ್ಯದಿಂದ ನೋಡೋಣ. ಜಾನ್ ಗಾಸ್ಪೆಲ್ ಚಾಪ್ಟರ್ 8 ವರ್ಸ್ 37 ಟು ಆನ್ವರ್ಡ್ಸ್. ನೀವು ಅಬ್ರಹಾಮನ ಸಂತಾನದವರು ನಿಜ. ಆ ಪರಿಸರ ಶಾಸ್ತ್ರಿಗಳಿಗೆ ಹೇಳ್ತಾನೆ ಪ್ರೇರೆ ಯೇಸು, ನೀವು ಅಬ್ರಹಾಮನ ವಂಶದವರು ನಿಜ, ಆದರೂ ನನ್ನ ವಾಕ್ಯವು ನಿಮ್ಮಲ್ಲಿ ಸಾಗದೇ ಇರುವ ಕಾರಣ, ಒಳಗಡೆ ಹೋಗದೇ ಇರುವ ಕಾರಣ ನನ್ನನ್ನು ಕೊಲ್ಲಬೇಕೆಂದು ನೋಡುತ್ತಿದ್ದೀರಿ. ನಾನು ತಂದೆಯ ಬಳಿಯಲ್ಲಿ ನೋಡಿದ್ದನ್ನು ಹೇಳುತ್ತೇನೆ. 38ನೇ ವಾಕ್ಯ. ನೀವು ತಂದೆಯಿಂದ ಕೇಳಿದ್ದನ್ನು ಮಾಡಿರಿ ಅಂದನು. 39ನೇ ವಾಕ್ಯ. ಅದಕ್ಕವರು ನಮ್ಮ ತಂದೆಯು ಅಬ್ರಹಾಮನೇ ಅಂದಾಗ ಯೇಸು ಅವರಿಗೆ, ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನು ಮಾಡಿದಂಥ ಕೃತ್ಯಗಳನ್ನು ಮಾಡುತ್ತಿದ್ದೀರಿ. 40ನೇ ವಾಕ್ಯ 40 ವರ್ಡ್. ನೀವು ಹಾಗೆ ಮಾಡದೆ ದೇವರಿಂದ ಕೇಳಿದ ಸತ್ಯವನ್ನು ನಿಮಗೆ ಹೇಳಿದವನಾದ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ. ಅಬ್ರಹಾಮನು ಹೀಗೆ ಮಾಡಲಿಲ್ಲ, ನೀವು ನಿಮ್ಮ ತಂದೆಯ ಕೃತ್ಯಗಳನ್ನು ಮಾಡುತ್ತೀರಿ ಅಂದನು. 41 ವರ್ಡ್ 41ನೇ ವಾಕ್ಯ. ಅದಕ್ಕವರು, ನಾವು ಆಧಾರಕ್ಕೆ ಹುಟ್ಟಿದವರಲ್ಲ, ನಮಗೆ ಒಬ್ಬನೇ ತಂದೆ, ಆತನು ದೇವರೇ ಅಂದರು. 42nd ವರ್ಡ್ 42ನೇ ವಾಕ್ಯ. ಯೇಸು ಅವರಿಗೆ, ದೇವರು ನಿಮ್ಮ ತಂದೆಯಾಗಿದ್ದರೆ ನನ್ನನ್ನು ಪ್ರೀತಿಸುತ್ತಿದ್ದೀರಿ, ಯಾಕಂದರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ. ನನ್ನಷ್ಟಕ್ಕೆ ನಾನೇ ಬರಲಿಲ್ಲ, ಆತನೇ ನನ್ನನ್ನು ಕಳುಹಿಸಿದ್ದಾನೆ. 43rd ವರ್ಡ್ 43ನೇ ವಾಕ್ಯ. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿ ಕೊಡಲಾರದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. 45ನೇ ವಾಕ್ಯ 45th ವರ್ಡ್. ನಾನು ಸತ್ಯವನ್ನು ಹೇಳುವವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ? 46 ವರ್ಡ್ 46ನೇ ವಾಕ್ಯ. ನಾನು ಸತ್ಯವನ್ನು ಹೇಳುವವನಾಗಿರುವಲ್ಲಿ ನೀವು ನನ್ನ ಮಾತನ್ನು ನಂಬದೇ ಇರುವುದು ಯಾಕೆ? 47ನೇ ವಾಕ್ಯ 47th ವರ್ಡ್. ದೇವರಿಂದ ಹುಟ್ಟಿದವನು ದೇವರ ಮಾತುಗಳನ್ನು ಕೇಳುತ್ತಾನೆ. ನೀವು ದೇವರಿಂದ ಹುಟ್ಟದ ಕಾರಣ ಅವುಗಳನ್ನು ಕೇಳುವುದಿಲ್ಲ ಎಂದು ಹೇಳಿದನು. ಹೌದು ಪ್ರೇರೆ. ಅದಕ್ಕೆ ಯೆಹೂದ್ಯರು 48 ವರ್ಡ್ 48ನೇ ವಾಕ್ಯ. ನೀನು ಸಮಾರ್ಯದವನು, ದೆವ್ವ ಹಿಡಿದವನು ಆಗಿದ್ದಿ ಎಂದು ನಾವು ಹೇಳುವುದು ಸರಿಯಲ್ಲವೋ ಎಂದು ಹೇಳಲು ಯೇಸು, ನಾನು ದೆವ್ವ ಹಿಡಿದವನಲ್ಲ, ನನ್ನ ತಂದೆಯನ್ನು ಸನ್ಮಾನಿಸುವವನಾಗಿದ್ದೇನೆ. 49th ವರ್ಡ್. ಆದರೂ ನೀವು ನನ್ನನ್ನು ಅವಮಾನಪಡಿಸುತ್ತೀರಿ ಮತ್ತು ನನಗೆ ಮಾನ ಬರಬೇಕೆಂದು ನಾನು ಅಪೇಕ್ಷಿಸುವುದಿಲ್ಲ. ನನಗೆ ಮಾನ ಬರಬೇಕೆಂದು ಅಪೇಕ್ಷಿಸುವವನು ಒಬ್ಬನಿದ್ದಾನೆ, ಆತನೇ ನ್ಯಾಯ ತೀರಿಸುವನು. 50ನೇ ವಾಕ್ಯ. ಹೌದು ಪ್ರೇರೆ. ಹೀಗೆ ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 51ನೇ ವಾಕ್ಯ ಕೊನೆ ವಾಕ್ಯ. ಆ ಪರಿಸರ ಶಾಸ್ತ್ರಿಗೆ ಹೇಳ್ತಾನೆ ಪ್ರಭು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಯಾವನಾದರೂ ನನ್ನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಅಂದನು. ಹೌದು ಪ್ರೇರೆ. ಅಂತ ಸಾವನ್ನು ಕಾಣದ ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡಲಿ. ವಾಗ್ದಾನ ಮಾಡಿದ ಪರಿಶುದ್ಧ ಆತ್ಮನಿಂದ ದೇವರು ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ಆಮೇನ್ ಆಮೇನ್. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇಯರ್. ನನ್ನೊಂದಿಗೆ ಭಾವಿಸಿರಿ. ತಂದೆಯೇ, ಸರ್ವಶಕ್ತನಾದ ದೇವರೇ,
ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ. ಜೀವಿಸುವ ದೇವರೇ, ದೇವರು ವಾಗ್ದಾನ ಮಾಡಿದ ಆತ್ಮನೆನ್ನುವ ವಾಕ್ಯ ಭಾಗ ಕೆಲವು ಕೇಳಿಕೊಂಡಿವೆ ತಂದೆ. ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ ಆ ಪರಿಶುದ್ಧಾತ್ಮ ಕ್ರಿಸ್ತ ಯೇಸುವಿನ ಮುಖಾಂತರ ಅನ್ಯ ಜನರಿಗೆ ನಂಬಿಕೆ ಮೂಲಕ ದೊರಕಿತ್ತು ಎನ್ನುವ ವಾಕ್ಯ ಭಾಗ ಧ್ಯಾನಿಸಿದ ತಂದೆ. ಮತ್ತು ಧರ್ಮಶಾಸ್ತ್ರದೊಳಗೆ ಹೇಳಿರುವ ಪಾಪಗಳಿಂದ ನಮ್ಮನ್ನು ಬಿಡಿಸಿತ್ತು. ಅಂತ ನೀವು ವಾಗ್ದಾನ ಮಾಡಿದ ಆತ್ಮ ನಮ್ಮೆಲ್ಲರಿಗೆ ನೀಡಿ ಮರಣ ಗೆದ್ದ ಮೃತ್ಯುಂಜಯ ಜಯ ಜೀವಿತ ನಾಮದಲ್ಲಿ ನಮ್ಮೆಲ್ಲರನ್ನು ನಡೆಸಬೇಕೆಂದು ಸೈತಾನ ಕಾರ್ಯಗಳನ್ನು ಪರಿಪೂರ್ಣವಾಗಿ ನಾಶ ಮಾಡುವ ಕೃಪೆ ನೀಡಬೇಕೆಂದು ನಿಮ್ಮ ಬೆಳಕು ನಿಮ್ಮ ಮಕ್ಕಳ ಮೇಲೆ ಸದಾ ಇರುವಂತೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ಸರ್ವಶಕ್ತ ನಾಮದ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಪ್ರೇರೆ ಮತ್ತೊಂದು ವಾಕ್ಯ ಭಾಗದ ದೇವಚಿತ್ತಾರ ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿ, ಯೇಸು ಕ್ರಿಸ್ತನ ಮಹಾಕೃಪೆ, ಪರಿಶುದ್ಧಾತ್ಮನ ಸನ್ನಿಧಿ, ಸಹವಾಸ, ಬಿಡುಗಡೆ, ಜಯ, ಆಶೀರ್ವಾದ, ಕಟಾಕ್ಷ, ಬೋಧನೆ, ಮಾರ್ಗದರ್ಶನ, ಸ್ವರ, ವರ, ಫಲ, ಆಯುಧ ನಿಮ್ಮ ಕುಟುಂಬ, ಸಭೆ, ಸಹವಾಸದೊಂದಿಗೂ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಪ್ರಾರ್ಥನಾ ಪರಿಶುದ್ಧ ಸಾಕ್ಷ್ಯ ವಿಶ್ವಾಸ ಜೀವಿತದೊಂದಿಗೂ, ಪ್ರಯಾಣದೊಂದಿಗೂ ನಿಮ್ಮ ಕೈ ಕೆಲಸಗಳ ನೆಲೆಗೊಂಡಿರಲಿ. ದೇವಚಿತ್ತಂತೆ ದೇವರು ವಾಗ್ದಾನ ಮಾಡಿದ ಪರಿಶುದ್ಧ ಆತ್ಮ ಮೂಲಕ ಬಲವಾಗಿ ಸ್ಥಿರವಾಗಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್.